ವೀಕ್ಷಕರಿಗೆ ವಿಶೇಷ ಸೂಚನೆ. ಈ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಬಿಟಿಎಲ್ ನೆಟ್ವರ್ಕ್ ಆಗಿದ್ದು, ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ PG5 ಚಾನೆಲ್ ಆಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, biggest handloom and handicraft expo. Walker Ground beside LIC building, Basaveshwara Circle. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಾವಿನಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ, ಅರಣ್ಯ ಇಲಾಖೆಯಿಂದ ಸೆರೆ. ನಕಲಿ ST ಜಾತಿ ಪ್ರಮಾಣ ಪತ್ರ ಪಡೆದು ವಂಚನೆ, ಜಾರಿ ನಿರ್ದೇಶನಾಲಯಕ್ಕೆ ದೂರು, ರಘುವೀರ್ ನಾಯ್ಕ್. SFI ಸಂಘಟನೆಯಿಂದ ಅಮಾನತು, ತನ್ನ ಬೆಳವಣಿಗೆ ಸಹಿಸದೆ ಷಡ್ಯಂತ್ರ, ಮ್ಯಾಗಳಮನೆ. ರಾಯಚೂರು ಆಕಾಶವಾಣಿಯಿಂದ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ರಸಪ್ರಶ್ನೆ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮ ಸದ್ಬಳಕೆ ಮಾಡಿಕೊಳ್ಳಲಿ, ಬಡಗೇರ್. ನಗರದಲ್ಲಿ ಬೀಡಾಡಿ ದನಗಳ ನಿಯಂತ್ರಿಸಲು ಆಗ್ರಹಿಸಿ RYFI ಮನವಿ. ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರ ಹುಟ್ಟುಹಬ್ಬ ಆಚರಣೆ. ದರ್ವೇಶ ಹೆಸರಿಟ್ಟುಕೊಂಡು ವಂಚನೆ, ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಕಿಲ್ಲೆ ಬೃಹನ್ಮಠದಲ್ಲಿ ಕಳೆಗಟ್ಟಿದ ಶ್ರಾವಣ ಶತಮಾನೋತ್ಸವ ಸಂಭ್ರಮ, ಮಠಗಳು ಮನುಷ್ಯನ ನೆಮ್ಮದಿಗೆ ಕೇಂದ್ರ, ಬಸವರಾಜ್ ಪಾಟೀಲ್ ಅನ್ವರಿ. ವಾರ್ತೆಗಳ ವಿವರ. ಮೊಸಳೆಯೊಂದು ಮಾವಿನಕೆರೆಯಲ್ಲಿ ಪ್ರತ್ಯಕ್ಷವಾಗಿದ್ದು, ಸುತ್ತಮುತ್ತಲಿನ ನಿವಾಸಿಗಳು ಭಯಭೀತರನ್ನಾಗಿ ಮಾಡಿತ್ತು. ಮಾಹಿತಿ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಸಳೆಯನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಿದ್ದಾರೆ. ಮೊಸಳೆಯೊಂದು ಮಾವಿನಕೆರೆಯಲ್ಲಿ ಪ್ರತ್ಯಕ್ಷವಾಗಿ ಸುತ್ತಮುತ್ತಲಿನ ನಿವಾಸಿಗಳು ಭಯಭೀತರನ್ನಾಗಿ ಮಾಡಿತ್ತು. ಮಾಹಿತಿ ತಿಳಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಮೊಸಳೆಯನ್ನು ಸೆರೆ ಹಿಡಿದು ಸ್ಥಳಾಂತರ ಮಾಡಿದ್ದಾರೆ. ನಗರದ ಮಾವಿನಕೆರೆಯಲ್ಲಿ ಮೊಸಳೆ ಕಂಡು ಬಂದಿದ್ದರಿಂದ ಸ್ಥಳೀಯ ನಿವಾಸಿಗಳು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ತಕ್ಷಣ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾವಿನಕೆರೆಗೆ ದೌಡಾಯಿಸಿ ಕೆರೆಯಲ್ಲಿ ಇರುವ ಮೊಸಳೆ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದರು. ಮೊಸಳೆ ಪ್ರತ್ಯಕ್ಷವಾಗಿರುವ ಮಾಹಿತಿ ಖಚಿತಪಡಿಸಿಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳು ತೆಪ್ಪದ ಮೂಲಕ ಕೆರೆಯಲ್ಲಿ ಇಳಿದು ಮೊಸಳೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ.
ಮೊಸಳೆ ಸೆರೆ ಹಿಡಿದಿದ್ದರಿಂದ ನಿವಾಸಿಗಳಲ್ಲಿ ಆತಂಕ ಮರೆಯಾಗಿದೆ. ಮೊಸಳೆಯನ್ನು ಇದೀಗ ಸ್ಥಳಾಂತರ ಮಾಡಿದ್ದಾರೆ.
అన్న ఇట్లా ఎత్తు ఎత్తు మీది కంటే ఎత్తు వీడియో చేసుకుంటారు ఇక్కడ ఇక్కడ ಬಾಬಾ ನೋಡಿದೆ ಮುಷಿಳವ್ರ ಕೈಯಾಗಲ್ಲ ఒక నిమిషం లేపనా లేప సిరనా లేప రైట్ పట్టిడే ఇక్కడ అక్కడ సరే చిన్న కాయ थोड़ा थोड़ा सामने से ऊपर नीचे से नीचे से मैं नाक मत मारो फिरो फिरो नहीं मैं थोड़े कपड़ा 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 ये कपड़ा कपड़ा थोड़ा कपड़ा कच्चा है पूरा नहीं कपड़ा कपड़ा एक मिनट थोड़ा वो सूखा बंद थोड़ा कच्चा है ಇದು ಆಮೇಲೆ ಮಾಡಬೇಕು पैर को भी मार दो रिवर्स मैं रिवर्स मार पीछे पीछे चढ़ो चढ़ो मामा चढ़ो क्या बनेगा बेटा ಇವತ್ತು ದೊಡ್ಡ ಇಶ್ಯೂ ನಡೀತಾ ಇದೆ ಇಲ್ಲಿ. ಇದು ಒಂದು ವಾರದಿಂದಲೇ ನಡೀತಾ ಇದೆ ಸರ್. ಇದು ಒಂದು ವಾರದಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಬಟ್ ಇದೇನಾ ಅಂತ ನೋಡೋಕೆ ಬಂದಾಗ ಎಲ್ಲೂ ಕಂಡಿಲ್ಲ. ಆದರೆ ಇವತ್ತು ಅದು ಬಂದು ಓಪನ್ ಆಗಿ ಮೇಲ್ಗಡೆ ಮಕ್ಕಂಡಿರೋದ್ರಿಂದ ಎಲ್ಲರೂ ನೋಡ್ತಾ ಇದ್ದೀವಿ. ಇನ್ನೊಂದು ಏನಂದರೆ ಇದು ಒಂದು ಜನ ಇರುವಂಥ ಬಡಾವಣೆ. ಈ ಕಡೆ ಗೋಲ್ ಮಾರ್ಕೆಟ್, ಈ ಕಡೆ ಇಂದಿರಾನಗರ, ಅಂಬೇಡ್ಕರ್, ಇದು ಅಂಬಾಭವಾನಿ ಸ್ಟ್ರೀಟ್ ಇದೆ. ಮಧ್ಯದಲ್ಲಿ ಹೇಗಾಗಿ ಅದು ಮೇಲೆ ಬಂದು ಏನಾದರೂ ಮಾಡ್ಬೋದು, ಆ ಥರ ಇಲ್ಲಿ ಒಂದು ವಾತಾವರಣ ಇದೆ. ಇಲ್ಲಿ ಏನಂದರೆ ಸಣ್ಣ ಮಕ್ಕಳು ಜಾಸ್ತಿ ಆಡ್ತಾರೆ, ವಾಕಿಂಗ್ ಮಾಡೋರಿರ್ತಾರೆ, ಮುದುಕರಿದ್ದಾರೆ, ಎಲ್ಲರೂ ಬಂದು ಮಾಡುವಂಥ ಪ್ಲೇಸ್. ಹಾಗಾಗಿ ಇದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟು ಕೂಡಲೇ ಸ್ಥಳಾಂತರ ಮಾಡಬೇಕಂತ ನಾವು ಕೇಳ್ಕೊತೀವಿ ಸರ್.
ಇದೊಂದೇ ಮೊಸಳೆ ಅಥವಾ ಬೇರೆ ಬೇರೆ ಸರ್ ಇದಕ್ಕಿಂತ ಮುಂಚೆ ದೊಡ್ಡ ದೊಡ್ಡ ಗಾತ್ರ ನೋಡಿದಂತ ಜನ ಹೇಳ್ತಿದ್ದಾರೆ ಸರ್, ಇದು ಸಣ್ಣದು ಇದಕ್ಕಿಂತ ದೊಡ್ಡದು ನೋಡಿದೀವಿ ಅಂತಿದ್ದಾರೆ. ಬಟ್ ಅದನ್ನು ನೋಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಒಂದು ಕಡೆಯಿಂದ ಸರ್ಚ್ ಮಾಡ್ಬೇಕು ಸರ್. ಇನ್ನೊಂದು ಈ ಸಿಟಿಲಿ ಇದ್ರ ಎಲ್ಲ ಮನೆಗಳ ಮಧ್ಯದಲ್ಲಿರುವಂಥ ಕೆರೆಗೆ ಈ ಮೊಸಳೆ ಹೆಂಗೆ ಬಂದದೇ ಒಂದು ಯಕ್ಷ ಪ್ರಶ್ನೆ ಸರ್ ಇದು ನಮಗೆ. ಹೌದಾ, ಇದು ಯಾರನ್ನ ತಂದು ಬಿಟ್ಟಿದ್ದಾರೋ ಏನು ಸಣ್ಣದಿದ್ದಾಗೆ ಬಂದು ಇಷ್ಟು ವರ್ಷ ಇದರಲ್ಲೇ ಬೆಳೆದಿದ್ದೇನೋ ಅನ್ನೋದೇ ಒಂದು ಈಗ ತಿಳ್ಕೊಬೇಕಾಗಿರೋಂಥ ವಿಷಯ ಸರ್ ನಮಗೆ. ಏನಿಲ್ಲ ಸರ್, ಇದು ಇನ್ನೊಂದು ಸರಿ ಇಂಥದ್ದು ಯಾವುದೇ ಘಟನೆ ಆಗ್ಲಾರ್ದಂಗೆ ಬೇರೆ ಯಾರಾದರೂ ತಂದು ಬಿಟ್ಟಿದ್ರು ಆ ಥರ ಆಗ್ಲಾರ್ದಂಗೆ ನೋಡ್ಕೋಬೇಕು. ಈ ಸರ್ ಮ್ಯಾಕ್ಸಿಮಮ್ ಒಂದು 20-30 ಫೀಟಲ್ಲೇ ಮನೆಗಳಿದ್ದಾವೆ ಸರ್ ಇಲ್ಲಿ ಮ್ಯಾಕ್ಸಿಮಮ್. ಹಾಗಾಗಿ ಇಲ್ಲಿ ಒಂದು ಈ ಕೆರೆಗೆ ಏನಾದರೂ ಬೌಂಡ್ರಿ ಅಂತ ಮಾಡಿದರೆ ಆ ಟೈಮಲ್ಲಿ ಇಂಥ ಯಾವ ಘಟನೆಗಳಾಗಲ್ಲ ಅನ್ನೋದು ನಮ್ಮದು ಒಂದು. ಇದನ್ನು ಜಿಲ್ಲಾಡಳಿತನೂ ಗಮನ ವಹಿಸಬೇಕು. ಇದ್ರ ಬಗ್ಗೆ ಕೆರೆಗೆ ಒಂದು ದೊಡ್ಡ ಏನಂತಾರೆ ಫೆನ್ಸಿಂಗ್ ಹಾಕಿ ಮುಚ್ಚಬೇಕು. ಅವಾಗೆ ಇವೆಲ್ಲ ಘಟನೆಗಳಾಗಲಾರ್ದಂಗೆ ಜನ ಸ್ವಲ್ಪ ಸೇಫ್ ಆಗಿರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ. ಇಂದು ರಾಯಚೂರು ನಗರದ ಮಾವಿನಕೆರೆಯಲ್ಲಿ ಈಗ 1 ಗಂಟೆ ಮುಂಚೆ ಒಂದು ಮೊಸಳೆ ಮರಿ ಪ್ರತ್ಯಕ್ಷವಾಗಿದ್ದು ಸಾರ್ವಜನಿಕರಿಂದ ಮತ್ತು ಇತರರಿಂದ ನಮಗೆ ದೂರು ಕೇಳಿ ಬಂದ ತಕ್ಷಣ ನಮ್ಮ ಅರಣ್ಯ ಇಲಾಖೆಯವರೊಂದಿಗೆ ಮತ್ತು ಮೀನುಗಾರಿಕೆ ಇಲಾಖೆಯೊಂದಿಗೆ ನಾವು ಇಲ್ಲಿ ಬಂದಿದ್ದೀವಿ. ಈಗ ಮೊಸಳೆ ಹಿಡಿಯುವಂಥ ಕಾರ್ಯಾಚರಣೆಯನ್ನು ಮಾಡ್ತಾಯಿದ್ದೀವಿ. ಈಗ ಸಾರ್ವಜನಿಕರು ಕೂಡ ಕೆಲವೊಬ್ಬರು ಈ ಹಿಂದೆ ಮೊಸಳೆ ಕಾಣಿಸ್ಕೊಂಡಿತ್ತು ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಅದರ ಬಗ್ಗೆನೂ ನಾವು ಅರಣ್ಯ ಇಲಾಖೆಯವರು ಮತ್ತು ಮೀನುಗಾರಿಕೆ ಇಲಾಖೆಯವರೊಂದಿಗೆ ಇಲ್ಲಿ ಯಾವ ರೀತಿಯಾಗಿ ಹಿಂದೆ ಯಾವ್ಯಾವ ಕಾಣಿಸ್ಕೊಂಡಿತ್ತು ಅನ್ನೋದ್ರ ಬಗ್ಗೆ ನಾವು ಮಾಹಿತಿಯನ್ನು ಪಡೆದುಕಾಯಿಸಿ ಕ್ರಮ ವಹಿಸ್ತೀವಿ. ಮತ್ತು ನಾವು ಇಲ್ಲಿ ನಾಮಫಲಕವನ್ನು ಈಗ ಮೊಸಳೆ ಕಾಣಿಸಿಕೊಂಡಿರೋದ್ರಿಂದ ನಾವು ನಗರಸಭೆ ವತಿಯಿಂದ ಎಲ್ಲ ಈ ಜನವಸತಿ ಇರುವಂಥ ನಡೆದಾಡುವಂಥ ಪ್ರದೇಶ ಆಗಿರೋದ್ರಿಂದ ಮತ್ತು ಇರುವಂಥ ಪ್ರದೇಶ ಇರೋದ್ರಿಂದ ನಾವೆಲ್ಲ ಕಡೆಯೂ ಒಂದು ಕ್ರಮವನ್ನು ಕೈಗೊಳ್ತೀವಿ ಮೊಸಳೆ ಹೊರಗೆ ಬರಲಾರದ ರೀತಿಯಲ್ಲಿ. ಸರ್, ಈಗ ಇದು ನಗರ ಪ್ರದೇಶದಲ್ಲಿ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಫೆನ್ಸಿಂಗ್ ಇಲ್ಲ. ಜೊತೆಗೆ ಈ ಕೆರೆ ಕೂಡ ನಿರಂತರವಾಗಿ ಒತ್ತುವರಿ ಆಗ್ತಾ ಇದೆ. ಯಾಕೆ ಒಂದು ಫೆನ್ಸಿಂಗ್ ವ್ಯವಸ್ಥೆ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಸರ್? ಈಗಾಗಲೇ RDAದಿಂದ 10 ಕೋಟಿ ಮತ್ತು ಮೈನರ್ ಇರಿಗೇಷನಿಂದ 5 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಫೆನ್ಸಿಂಗ್ಗೆ ಸಂಬಂಧಪಟ್ಟಂತೆ ಇದು ಪ್ರಕ್ರಿಯೆ ನಡೆದಿದೆ. ಇನ್ನೂ ಸ್ವಲ್ಪ ದಿನದಲ್ಲೇ ಅದನ್ನು ಆಗುವಂಥ ಕೆಲಸ ಆಗುತ್ತೆ. ಒತ್ತುವರಿ ಆಗಿರೋಂಥದ್ರ ಬಗ್ಗೆ ಏನಾದರೂ ತನಿಖೆ ನಡೆದಿದೆಯಾ ಸರ್? ಯಾವುದು ಅದನ್ನು ಕೂಡ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಯ್ಕೆಸಿ ಒತ್ತುವರಿ ಆಗಿರುವಂಥ ಜಾಗ ಯಾವುದಿದೆ, ಆಗದೇ ಇರೋದು ಯಾವುದಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಇಡಿಯಾಳರಿಂದ ವರದಿಯನ್ನು ತರಿಸಿಕೊಳ್ಳಲಾಗಿದೆ. ಈಗ ನಮಗೆ ಯಾವ ಕಡೆಯಿಂದ ನಾವು ಕಾಮಗಾರಿನ ಪ್ರಾರಂಭ ಮಾಡಬೇಕು ಅದನ್ನು ಎಲ್ಲನೂ ಡಿಸೈಡ್ ಆಗಿದೆ. ಅದ್ರ ಬಗ್ಗೆ ಪೂರ್ತಿಯಾಗಿ ಯಾರ್ಯಾರು ಒತ್ತುವರಿದಾರಿದ್ದಾರೋ ಅವ್ರನ್ನು ನಾವು ವರದಿ ತಗೊಂಡು ಕಳಿಸಿ ನಾವು ಅದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ. ಮಾವಿನಕೆರೆಯ ಹತ್ತಿರದ ಇಂದಿರಾನಗರದ ಪಕ್ಕದಲ್ಲಿ ಮೊಸಳೆ ಇದೆ ಅಂತೇಳಿ ನಮಗೆ ಮಾಹಿತಿ ಬಂತು. ಕೂಡಲೇ ನಾವು ಸ್ಥಳಕ್ಕೆ ಬಂದಿದ್ದೇವೆ. ನಮ್ಮ ಸಿಬ್ಬಂದಿಗಳು ಅದನ್ನು ಪರಿಶೀಲನೆ ಮಾಡಿದ್ದೇವೆ. ಒಂದು ಮೊಸಳೆ ಇದೆ, 4-5 ತಿಂಗಳದ ಮರಿ, ಅದು ಮೀಡಿಯಮ್ ಸೈಜು. ಅದನ್ನು ಒಂದು ಸ್ಥಳಾಂತರ ಮಾಡಬೇಕಂತ ಇಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ನಮ್ಮ IR ಅಥಾರಿಟಿಗೆ ಮೇಲಧಿಕಾರಿಗಳಿಗೆ ತಿಳಿಸಿದ್ದೇವೆ. ಅವರ ಒಂದು ಅನುಮತಿ ಮೇರೆಗೆ ಅದನ್ನು ಸ್ಥಳಾಂತರ ಮಾಡೋ ಒಂದು ಕಾರ್ಯಾಚರಣೆ ಮಾಡ್ತೀವಿ. 4-5 ತಿಂಗಳದು. ಏನು ಸಮಸ್ಯೆ ಇಲ್ಲ, ಯಾರಿಗೇನು ಜನರಿಗೇನು ತೊಂದರೆ ಇಲ್ಲ. ಮರಿ ಇದೆ, ಅದರಿಂದ ಏನು ಸಮಸ್ಯೆ ಇಲ್ಲ. ಬಟ್ ಅದು ಜನರ ಒಂದು ಇದ್ರ ಮೇಲೆ ಒತ್ತಾಯದ ಮೇರೆಗೆ ನಮ್ಮ IR ಅಥಾರಿಟಿಗೆ ತಿಳಿಸಿದ್ದೇವೆ. ಅದನ್ನು ಸ್ಥಳಾಂತರ ಮಾಡುವ ಕಾರ್ಯ ಸುರಕ್ಷಿತವಾಗಿ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡುತ್ತೇವೆ. ಸರ್, ಮರಿ ಅಂತ ಮತ್ತೆ ತಾಯಿ ಏನಾರ ಇಲ್ಲ, ಅದನ್ನು ಪರಿಶೀಲನೆ ಮಾಡ್ತೇವೆ. ಬಟ್ ಇವತ್ತಿನವರೆಗೂ ಕಂಪ್ಲೇಂಟ್ ಬಂದಿಲ್ಲ. ಫಸ್ಟ್ ಟೈಮ್ ಇವತ್ತು ಬೆಳಿಗ್ಗೆನೇ ಬಂದಿರೋದು. ಇಲ್ಲಿ ಸ್ಥಳೀಯರಿಗೆ ಏನೇನಾದ್ರು ಬೇರೆ ಜಾಸ್ತಿ ಇದ್ವಪ್ಪ ಅಂದ್ರೆ ಗೊತ್ತಾಗ್ತಿತ್ತು. ಆ ಕಡೆ ಈ ಕಡೆ ನೋಡೋಣ. ಹಿಂದುಳಿದ ವರ್ಗದಲ್ಲಿ ಬರುವ ಕುರುಬ ಜಾತಿಗೆ ಸೇರಿದ ನಗರದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿ ಕೆ ಸತ್ಯನಾರಾಯಣ ತಮ್ಮ ಮಕ್ಕಳಿಗೆ ಕಾಡು ಕುರುಬ ಹೆಸರಿನ ಮೇಲೆ ನಕಲಿ ST ಜಾತಿ ಪ್ರಮಾಣ ಪತ್ರ ಪಡೆದು ವಂಚಿಸಿದ್ದು ಮೀಸಲಾತಿ ದುರ್ಬಳಕೆ ಮಾಡಿಕೊಂಡಿರುವವರ ವಿರುದ್ಧ ಕ್ರಮಕ್ಕೆ ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯ್ಕ್ ಹೇಳಿದರು. ಹಿಂದುಳಿದ ವರ್ಗದಲ್ಲಿ ಬರುವ ಕುರುಬ ಜಾತಿಗೆ ಸೇರಿದ ನಗರದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿ ಕೆ ಸತ್ಯನಾರಾಯಣ ತಮ್ಮ ಮಕ್ಕಳಿಗೆ ಕಾಡು ಕುರುಬ ಹೆಸರಿನ ಮೇಲೆ ನಕಲಿ ST ಜಾತಿ ಪ್ರಮಾಣ ಪತ್ರ ಪಡೆದು ವಂಚಿಸಿದ್ದು ಮೀಸಲಾತಿ ದುರ್ಬಳಕೆ ಮಾಡಿಕೊಂಡಿರುವವರ ವಿರುದ್ಧ ಕ್ರಮಕ್ಕೆ ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ದೂರು ಸಲ್ಲಿಸಲಾಗುವುದು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯ್ಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತನ್ನ ಮಕ್ಕಳಿಗೆ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ರಾಯಚೂರಿನ ನಿವಾಸಿ ಕೆ ಸತ್ಯನಾರಾಯಣ ಮತ್ತು ಜಾತಿ ಪ್ರಮಾಣ ಪತ್ರ ನೀಡಿದ ತಹಸೀಲ್ದಾರ್ ಹಾಗೂ ಶಾಲಾ ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ ಜಾತಿ ಕಲಂನಲ್ಲಿ ತಿದ್ದುಪಡಿ ಮಾಡಿದ ಶಾಲಾ ಪ್ರಾಚಾರ್ಯ ವಿರುದ್ಧ ಹಾಗೂ ಜಾತಿ ತನಿಖೆಗಾಗಿ ನಾಗರಿಕ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗುವುದು. ಈಗಾಗಲೇ ಸಹಾಯಕ ಆಯುಕ್ತರಿಗೆ ದೂರು ನೀಡಲಾಗಿದೆ ಹಾಗೂ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ದೂರು ನೀಡಲಾಗಿದೆ ಎಂದರು. ನಗರದ ಲಕ್ಷ್ಮೀಪುರಂ ಬಡಾವಣೆಯ ನಿವಾಸಿ
ಕೆ ಸತ್ಯನಾರಾಯಣ ಎನ್ನುವವರು ಹಿಂದುಳಿದ ವರ್ಗದ ಕುರುಬ ಜಾತಿಯಲ್ಲಿ ಇದ್ದು ತಮ್ಮ ಮಕ್ಕಳಾದ ಕೆಎಸ್ ಸಾಕ್ಷಿ ಮತ್ತು ಕೆಎಸ್ ಸಂಜಯ್ ಎನ್ನುವವರಿಗೆ ಕಾಡು ಕುರುಬ ಹೆಸರಿನ ಮೇಲೆ ತಹಸೀಲ್ದಾರ್ ಕಚೇರಿಯಿಂದ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಕಂದಾಯ ಇಲಾಖೆ ಅಧಿಕಾರಿಗಳು ತಾಯಿ ಕೆಎ ಅನಿತಾ ಅವರ ಜಾತಿ ದಾಖಲೆಗಳ ಆಧಾರದ ಮೇಲೆ ಜಾತಿ ಪ್ರಮಾಣ ಪತ್ರ ನೀಡಿರುವುದಾಗಿ ವಿವರಣೆ ನೀಡಿದ್ದಾರೆ. ವಿದ್ಯಾರ್ಥಿಗಳ ಶಾಲಾ ದಾಖಲಾತಿಯ ಜಾತಿ ಕಲಂನಲ್ಲಿ ಒಬಿಸಿ ಜಾತಿ ಎಂದು ಇದ್ದು ಅದನ್ನು ತಿದ್ದಿ ಎಸ್ಟಿ ಎಂದು ನಮೂದಿಸಿದ್ದಾರೆ. ಜಾತಿ ತಿದ್ದುವ ಅಧಿಕಾರ ಮುಖ್ಯ ಗುರು ಹಾಗೂ ಪ್ರಾಚಾರ್ಯರಿಗೆ ಇಲ್ಲ ಹಾಗೂ ಯಾವುದೇ ಒಬ್ಬ ವ್ಯಕ್ತಿ ಜಾತಿ ಪ್ರಮಾಣ ಪತ್ರ ಪಡೆಯಲು ತಂದೆಯ ಜಾತಿ ಪ್ರಮಾಣ ಪತ್ರ ಲಗತ್ತಿಸಿ ಜಾತಿ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸಬೇಕು. ತಂದೆಯ ಜಾತಿ ಪರಿಶೀಲಿಸಿ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರ ನೀಡಬೇಕು. ಆದರೆ ಇಲ್ಲಿ ತಂದೆ ಕೆ ಸತ್ಯನಾರಾಯಣ ಎನ್ನುವವರು ತಮ್ಮ ಮಕ್ಕಳಿಗೆ ಜಾತಿ ಪ್ರಮಾಣ ಪತ್ರದಲ್ಲಿ ನೀಡಲು ತಾವೇ ಅಫಿಡವಿಟ್ ನೀಡಿ ತಮ್ಮ ಮಕ್ಕಳ ಟಿಸಿಯಲ್ಲಿ ಕಾಡು ಕುರುಬ ಎಂದು ಇದ್ದು ಅದಕ್ಕೆ ಎಸ್ಟಿ ಪ್ರಮಾಣ ಪತ್ರ ಕೊಡುವಂತೆ ಸರ್ಟಿಫೈ ಮಾಡಿದ್ದಾರೆ. ಆದರೆ ತಾವು ಯಾವ ಜಾತಿ ಎಂದು ನಮೂದಿಸಿಲ್ಲ ಎಂದು ದೂರಿದರು. ತನ್ನ ಜಾತಿ ಯಾವುದು ಎಂದು ಹೇಳದ ತಂದೆಯ ಪ್ರಕರಣ ಇದೇ ಮೊದಲಿಗಿರಬೇಕು. ತಾವೇ ಒಂದು ದೃಢೀಕರಣ ನೀಡಿ ತಂದೆಯ ಜಾತಿಯನ್ನು ಮಕ್ಕಳು ಅನುಸರಿಸುತ್ತಿಲ್ಲ. ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ಕೆಎಸ್ ಸಾಕ್ಷಿ ಮತ್ತು ಕೆಎಸ್ ಸಂಜಯ್ ಎನ್ನುವವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವಿದ್ಯಾಭ್ಯಾಸವನ್ನು ಒಬಿಸಿಯಲ್ಲಿ ಮಾಡಿದ್ದಾರೆ. ಆದರೆ ಮೆಡಿಕಲ್ ಸೀಟು ಪಡೆಯಲು ಎಸ್ಟಿ ಎಂದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಎಸ್ಟಿ ಮೀಸಲಾತಿ ಕಬಳಿಸಲು ಕೆ ಸತ್ಯನಾರಾಯಣ ತಮ್ಮ ಮಕ್ಕಳಿಗೆ ನಕಲಿ ಎಸ್ಟಿ ಪ್ರಮಾಣ ಪತ್ರ ಕೊಡಿಸಿರುವುದು ಸಾಬೀತಾಗಿದೆ ಎಂದರು. ಜಾತಿ ಪ್ರಮಾಣ ಪತ್ರವನ್ನು ತಾತ್ಕಾಲಿಕವಾಗಿ ನೀಡುತ್ತಿದ್ದು ಒಂದು ವೇಳೆ ದೂರು ಬಂದರೆ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸುವುದಾಗಿ ನಮೂದಿಸಿದ್ದಾರೆ. ಇದರಿಂದ ಮೇಲ್ನೋಟಕ್ಕೆ ನಕಲಿ ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಗೊತ್ತಾಗುತ್ತದೆ. ಆಮಿಷಕ್ಕೆ ಒಳಗಾಗಿ ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಆರೋಪಿಸಿದರು. ವಿಶೇಷ ಪ್ರಕರಣದಲ್ಲಿ ತಂದೆ ಇಲ್ಲದೆ ಇದ್ದರೆ ಮಕ್ಕಳಿಗೆ ತಾಯಿಯ ಜಾತಿ ಅನ್ವಯವಾಗುತ್ತದೆ ಎಂಬ ನಿಯಮವಿದೆ. ಆದರೆ ತಾಯಿ ಕೆ ಅನಿತಾ ಕಾಡು ಕುರುಬ ಎನ್ನುವ ಜಾತಿಯ ದಾಖಲೆ ನಮೂದಿಸಿದೆ. ಆದರೆ ತಂದೆ ಕೆ ಸತ್ಯನಾರಾಯಣ ಇರುವಾಗ ಮಕ್ಕಳಿಗೆ ತಾಯಿಯ ಜಾತಿ ಅನ್ವಯವಾಗುವುದಿಲ್ಲ ಎಂದರು. ಕೆ ಅನಿತಾ ಸಹ ಇವರು ಹಿಂದುಳಿದ ವರ್ಗದಲ್ಲಿ ಬರುತ್ತಿದ್ದು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದಿರುವ ಅನುಮಾನವಿದೆ. ಈ ಕುರಿತು ಇವರ ಜಾತಿಯ ತನಿಖೆಗಾಗಿ ನಾಗರಿಕ ಜಾತಿ ನಿರ್ದೇಶನಾಲಯಕ್ಕೆ ದೂರು ನೀಡಲಾಗುತ್ತದೆ ಎಂದರು. ಕಾಡು ಕುರುಬ ಹೆಸರಿನಲ್ಲಿ ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದ ಕೆಎಸ್ ಸಾಕ್ಷಿ ಮತ್ತು ಕೆಎಸ್ ಸಂಜಯ್ ಇವರ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಲು ಸಹಾಯಕ ಆಯುಕ್ತರಿಗೆ ದೂರು ನೀಡಲಾಗಿದೆ. ಇದಕ್ಕೆ ಪ್ರೋತ್ಸಾಹ ನೀಡಿದ ತಂದೆ ಕೆ ಸತ್ಯನಾರಾಯಣ, ತಾಯಿ ಕೆ ಅನಿತಾ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಶಾಲಾ ವರ್ಗಾವಣೆ ಪ್ರಮಾಣ ಪತ್ರದಲ್ಲಿ ಜಾತಿ ಕಲಂ ತಿದ್ದುಪಡಿ ಮಾಡಿದ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥ ವಿರುದ್ಧ ದೂರು ನೀಡಲಾಗುತ್ತದೆ. ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ನೀಡಿದ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ ಅಧ್ಯಕ್ಷ ಜಿಲ್ಲಾಧಿಕಾರಿಗೆ ದೂರು ನೀಡಲಾಗುತ್ತದೆ ಎಂದರು. ಈ ರಾಯಚೂರು ಜಿಲ್ಲೆಯಲ್ಲಿಯೇ ಎಸ್ಟಿ ಹೆಸರಿನಲ್ಲಿ ನಕಲಿ ಪ್ರಮಾಣ ಪತ್ರಗಳು ಅವ್ಯಾಹತವಾಗಿ ಇಶ್ಯೂ ಆಗ್ತಾ ಇದ್ದಾವೆ. ಅಧಿಕಾರಿಗಳು ಆಮಿಷಕ್ಕೆ ಬಲಿಯಾಗ್ತಾ ಇದ್ದರು, ಒತ್ತಡಕ್ಕೆ ಬಲಿಯಾಗ್ತಾ ಇದ್ದರು, ಪ್ರಮಾಣ ಪತ್ರಗಳನ್ನ ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಪ್ರಮಾಣ ಪತ್ರ ಎಸ್ ಸಿ ಆಗಲಿ ಅಥವಾ ಎಸ್ ಟಿ ಆಗಲಿ ಯಾವುದೇ ಒಂದು ಪ್ರಮಾಣ ಪತ್ರ ಇವಾಗ ನಾನೇ ನನ್ನ ಮಗಳಿಗೆ ತಗೋಬೇಕಾದ್ರೆ ಮೊದಲನೇ ಸಲ ನನ್ನ ಪ್ರಮಾಣ ಪತ್ರ ಹಚ್ತೀನಿ, ಡಿಕ್ಲರೇಷನ್ ಏನು ಕೊಡ್ತೀನಿ, ನನ್ನ ಮಗನ ಹೆಸರು ಬರೀತೀನಿ, ನಾನು ಇಂಥ ಜಾತಿ ಸದರಿ ಜಾತಿಗೆ ಸೇರಿದ್ದೀನಿ, ನನ್ನ ಪ್ರಮಾಣ ಪತ್ರ ಲಗತ್ತಿಸ್ತಾ ಇದ್ದೀನಿ, ನನ್ನ ಮಗನೂ ಸಹ ನನ್ನ ಜಾತಿಗೆ ಸೇರಿದ್ದಾನೆ ಅಂತೇಳಿ ನಾನು ಪ್ರಮಾಣೀಕರಿಸ್ತೀನಿ. ಆದರೆ ಇದೊಂದು ರಾಜ್ಯದಲ್ಲಿ ವಿಶೇಷ ಪ್ರಕರಣ ಅನ್ಕೊಂತೀನಿ ನಾನು. ಕೆ ಸತ್ಯನಾರಾಯಣ ಅನ್ನೋರು ತಮ್ಮ ಮಕ್ಕಳಿಗೆ ಕಾಡು ಕುರುಬ ಸರ್ಟಿಫಿಕೇಟ್ ಕೊಡಿಸ್ತಾರೆ. ಕೆಎಸ್ ಸಾಕ್ಷಿ ಮತ್ತು ಕೆಎಸ್ ಸಂಜಯ್ ಅನ್ನೋರಿಗೆ ತಾಯಿ ಜಾತಿನ ಕ್ಲೇಮ್ ಮಾಡ್ತಾರೆ. ತಾಯಿ ಜಾತಿ ಕಾಡು ಕುರುಬ ಅಂತೇಳಿ ಟಿಸಿಎಲ್ ಇದೆ ಅಂತೇಳಿ ತಾಯಿ ಜಾತಿನ ಕ್ಲೇಮ್ ಮಾಡ್ತಾರೆ. ತಾಯಿ ಜಾತಿ ಯಾವಾಗ ಕ್ಲೇಮ್ ಮಾಡಕ್ಕೆ ಪ್ರಾವಿಷನ್ ಇದೆ ಅಂತಂದ್ರೆ ತಂದೆ ಯಾರು ಅಂತ ಗೊತ್ತಿಲ್ಲದ ಸಂದರ್ಭದಲ್ಲಿ ಮಾತ್ರ ಪ್ರಾವಿಷನ್ ಇದೆ. ಬಟ್ ಇಲ್ಲಿ ತಂದೆಯ ಡಿಕ್ಲರೇಷನ್ ಕೊಡ್ತಾನೆ ಏನಂತ, ಈಗ 3ನೇ ಅಟ್ಯಾಚ್ಮೆಂಟ್ ಇದೆ ನೋಡ್ರಿ, ರಿಕ್ವೆಸ್ಟ್ ಲೆಟರ್ ಕೊಡ್ತಾನೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಳಗೆ ಸಹಿ ಮಾಡಿದ ನಾನು ಕೆ ಸತ್ಯನಾರಾಯಣ ತಂದೆ ಅಡಿಲಪ್ಪ ಅವ್ರ ಮನೆ ಅಡ್ರೆಸ್ಸು, ನನ್ನ ಮಗಳಾದ ಕೆ ಸಾಕ್ಷಿ ತಂದೆ ಕೆ ಸತ್ಯನಾರಾಯಣ ಹೆಸರಿನಲ್ಲಿ ಕಾಡು ಕುರುಬ ಪ್ರಮಾಣ ಪತ್ರಕ್ಕಾಗಿ ಅರ್ಜಿ ಸಲ್ಲಿಸಿದ್ದು, ನನ್ನ ಮಗಳ ಶಾಲಾ ವರ್ಗಾವಣೆ ಅಂದ್ರೆ ಶಾಲಾ ವರ್ಗಾವಣೆಯಲ್ಲಿ ಇದೆ ಅಂತ ಹೇಳ್ತಾರೆ ಅವರು, ತಾನ್ಯಾವ ಜಾತಿಗೆ ಸೇರಿದ್ದಾರೆ ಅನ್ನೋದನ್ನು ಎಲ್ಲಿಯೂ ಸಹ ಬರದಿಲ್ಲ. ಅದಾಗ 4
14ನೇ ಅಟ್ಯಾಚ್ಮೆಂಟ್ ನೋಡ್ರಿ, ತಹಸೀಲ್ದಾರ್ಗೆ ಅಫಿಡವಿಟ್ ಕೊಡ್ತಾರೆ. ಅದರಲ್ಲಿಯೂ ಸಹ ಶಾಲಾ ವರ್ಗಾವಣೆಯಲ್ಲಿ ಇದೆ ಅಂತೇಳಿ ಅವರು ಪ್ರಸ್ತಾಪ ಮಾಡ್ತಾರೆ. ಅದೊಂದು ಅಫಿಡವಿಟ್ ಕೊಡ್ತಾರೆ. ಒಬ್ಬ ಎಜುಕೇಟೆಡ್ ಅಫಿಡವಿಟ್ ಕೊಡ್ಬೇಕಾದ್ರೆ ಏನಂತ ಕೊಡ್ತೀವಿ ನಾವು? ನಾನು ಯಾವ ಸದರಿ ಜಾತಿಗೆ ಸೇರಿದ್ದೇನೆ, ನನ್ನ ಮಗನೂ ಸಹ ಅದೇ ಜಾತಿಗೆ ಸೇರಿದ್ದು, ಶಾಲಾ ದೃಢೀಕರಣವನ್ನು ಪರಿಶೀಲಿಸಿ ಅಥವಾ ನೀವು ಪಂಚನಾಮ ಮಾಡ್ಕೊಂಡು ಕೊಡ್ರಿ ಅನ್ನೋ ಒಂದು ನಾವು ಡಿಕ್ಲರೇಷನ್ ಕೊಡ್ತೀವಿ ಅಥವಾ ನಾವು ಒಂದು ದೃಢೀಕರಣ ಕೊಡ್ತೀವಿ. ಆದರೆ ಇವ್ರು ಕೊಡ್ತಾರೆ ಅವರು ಶಾಲಾ ದಾಖಲಾತಿಯನ್ನು ಪರಿಶೀಲಿಸಿ ಕೊಡ್ರಿ ಅಂತ. ಅಂದ್ರೆ ತಾವು ತಮ್ಮ ಕ್ಯಾಚ್ ಯಾವುದು ಅಂತ ಎಲ್ಲಿಯೂ ಮೆನ್ಷನ್ ಮಾಡಲ್ಲ. ಆಮೇಲೆ TC-ನ ನೀವು 5ನೇ ಅಟ್ಯಾಚ್ಮೆಂಟ್ ನೋಡ್ರಿ, TC OBC ಅಂತ ಇದೆ, ಅದನ್ನ ಕಟ್ ಮಾಡಿ ಮುಂದೆ ST ಅಂತ ಬರೀತಾರೆ. ಈ TC-ನ ತಿದ್ದುವ ಅಧಿಕಾರನ ಯಾವ ಮುಖ್ಯೋಪಾಧ್ಯಾಯರಿಗೆ ಯಾರು ಕೊಟ್ಟರು, ಯಾವ ಪ್ರಿನ್ಸಿಪಲ್ ಯಾರು ಕೊಟ್ಟರು? ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ನಾಯಕ್, ರಮೇಶ್ ನಾಯಕ್, ರಾಮಕೃಷ್ಣ ನಾಯಕ್ ಸೇರಿ ಇತರರಿದ್ದರು. ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬಕ್ಕೆ ವೈಯಕ್ತಿಕವಾಗಿ ತೆರಳಿ ಭಾಷಣದಲ್ಲಿ ಅವರ ಪರವಾಗಿ ಮಾತನಾಡಿದ್ದು ಬಿಟ್ಟರೆ ಉಳಿದ ಮಾಡಿರುವ ಆರೋಪ ಸುಳ್ಳಾಗಿದೆ. ರಾಜ್ಯ ಸಮಿತಿಯು ಎಸ್ಎಫ್ಐ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಸ್ಥಾನದಿಂದ ಅಮಾನತ್ ಮಾಡಿದ್ದಾರೆ ಎಂದು ಎಸ್ಎಸ್ಐ ಮಾಜಿ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ಹೇಳಿದರು. ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬಕ್ಕೆ ವೈಯಕ್ತಿಕವಾಗಿ ತೆರಳಿ ಭಾಷಣದಲ್ಲಿ ಅವರ ಪರವಾಗಿ ಮಾತನಾಡಿದ್ದು ಬಿಟ್ಟರೆ ಉಳಿದು ಮಾಡಿರುವ ಆರೋಪ ಸುಳ್ಳಾಗಿದೆ. ರಾಜ್ಯ ಸಮಿತಿಯು ಎಸ್ಎಫ್ಐ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ಸ್ಥಾನದಿಂದ ಅಮಾನತು ಮಾಡಿದ್ದಾರೆ ಎಂದು ಎಸ್ಎಸ್ಐ ಮಾಜಿ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಎಸ್ಎಫ್ಐ ರಾಜ್ಯ ಸಮಿತಿಯು ನನ್ನನ್ನು ರಾಜ್ಯ ಉಪಾಧ್ಯಕ್ಷ ಸೇರಿ ಸಂಘಟನೆಯ ಪ್ರಾಥಮಿಕ ಸದಸ್ಯತ್ವದಿಂದ ಅಮಾನತು ಮಾಡಿದ್ದಾರೆ. ಆದರೆ ಅವರು ಮಾಡಿರುವ ಆರೋಪ ಕೆಲವು ಮಾತ್ರ ಸುಳ್ಳಾಗಿವೆ ಎಂದರು. ಮಾಜಿ ಶಾಸಕ ಕೆ ಶಿವನಗೌಡ ನಾಯಕ್ ಅವರ ಹುಟ್ಟುಹಬ್ಬಕ್ಕೆ ಆಹ್ವಾನ ಮಾಡಿದ್ದರು. ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ತೆರಳಿದ್ದೇನೆ. ಕಾರ್ಯಕ್ರಮದಲ್ಲಿ ಅವರ ಪರವಾಗಿ ಮಾತನಾಡಿದ್ದಾರೆ. ಇದು ಮಾತ್ರ ಸತ್ಯ. ಆದರೆ ಅವರು ಮಾಡಿರುವ ಆರೋಪ ಸುಳ್ಳು ಎಂದರು. ಸಂಘಟನೆಗೆ ಧಕ್ಕೆ ತರುವ ಕೆಲಸ, ಚಳುವಳಿ ಹತ್ತಿಕ್ಕುವ ಯತ್ನ ಮಾಡಿದ್ದೀರಿ ಎಂದು ಅಮಾನತು ಮಾಡಿದ್ದಾರೆ. ಕಳೆದ 13 ವರ್ಷಗಳಿಂದ ಸಂಘಟನೆಯಲ್ಲಿ ತಳಮಟ್ಟದಿಂದ ಕೆಲಸ ಮಾಡಿದ್ದೇನೆ, ಶ್ರಮಿಸಿದ್ದೇನೆ. ಪ್ರಾಮಾಣಿಕ ಕೆಲಸ ಮಾಡಿದ್ದರಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಿ ರಾಜ್ಯ ಉಪಾಧ್ಯಕ್ಷ ಸ್ಥಾನ ನೀಡಿದ್ದಾರೆ. ನನ್ನ ಬೆಳವಣಿಗೆಯನ್ನು ಸಹಿಸದ ಹಾಲಿ ಜಿಲ್ಲಾಧ್ಯಕ್ಷ ರಮೇಶ್ ವೀರಾಪುರ ಅವರು ಈ ಕೆಲಸ ಮಾಡಿಸಿರಬಹುದು ಎಂದು ಆರೋಪಿಸಿದರು. ನನ್ನ ಮೇಲೆ ದೂರು ಬಗ್ಗೆ ನೋಟಿಸ್ ನೀಡಿದ್ದು ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿದ್ದೇನೆ. ಸಭೆಯಲ್ಲಿ ಕೆಲವರು ಅಮಾನತು ಮಾಡುವಂತೆ ವ್ಯಕ್ತಪಡಿಸಿದರು. ಇದೀಗ ನಾನೇ ರಾಜೀನಾಮೆ ನೀಡುತ್ತೇನೆ ಎಂದರು. ರಾಜ್ಯ ಸಮಿತಿಯು ಅಮಾನತು ಮಾಡಲು ರಾಜ್ಯ ಮಟ್ಟದಲ್ಲಿ ಪ್ರಕಟಣೆ ನೀಡಬೇಕಿತ್ತು. ದಿಢೀರನೆ ರಾಯಚೂರಿಗೆ ಬಂದು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿ ಅಮಾನತು ಮಾಡಲಾಗಿದೆ ಎಂದು ಹೇಳುವುದು ಸಂಘಟನೆ ನಿಯಮ ಉಲ್ಲಂಘಿಸಿದ್ದಾರೆ ಎಂದು ಆರೋಪಿಸಿದರು. ಉದ್ದೇಶಪೂರ್ವಕವಾಗಿ ನನ್ನ ವರ್ಚಸ್ಸು ಕುಗ್ಗಿಸಲು, ಕಳಂಕ ತರಲು ಕುತಂತ್ರ ರೂಪಿಸಿದ್ದಾರೆ. ರಾಜ್ಯ ಕಾರ್ಯದರ್ಶಿ ಬದಲಾವಣೆ ಮಾಡಿದ್ದು ನಮ್ಮ ಜಿಲ್ಲೆಯಲ್ಲಿ ಬೇರೆ ಪಕ್ಷಕ್ಕೆ ಹೋಗಿದ್ದರ ಬಗ್ಗೆ ಹೇಳಿಕೆ ನೀಡಿಲ್ಲ. ರಾಜೀನಾಮೆಗೆ ಸಿದ್ಧನಿದ್ದು ತಡೆದು ಅಮಾನತು ಮಾಡಿ ಹೇಳಿಕೆ ನೀಡಿರುವುದು ಷಡ್ಯಂತ್ರ ಎಂದರು. ಕರ್ನಾಟಕ ರಾಜ್ಯ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಕೆಲವು ಪದಾಧಿಕಾರಿಗಳು ಇದೇ ಒಂದು ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನನ್ನನ್ನು, ಅಂದರೆ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ಆ ಒಂದು ಸಂಘಟನೆಯಲ್ಲಿ ಇದ್ದಂಥ ಒಂದು ಸ್ಥಾನಮಾನವನ್ನು ಅಮಾನತು ಮಾಡಲಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಿನ್ನೆ ಎಲ್ಲ ವಾಹಿನಿಗಳಲ್ಲಿ ಮತ್ತು ದಿನಪತ್ರಿಕೆಗಳಲ್ಲಿ ಸುದ್ದಿ ಪ್ರಸಾರವಾಗಿದೆ. ವಿಶೇಷವಾಗಿ ಅವರ ಅಮಾನತನ್ನು ನಾವು ಒಂದು ಸಂಘಟನೆಯ ವ್ಯಕ್ತಿಯಾಗಿ ಆ ಸಂಘಟನೆ ಹಿನ್ನೆಲೆ ಬಂದ್ಬಿಟ್ಟು ಸ್ವೀಕರಿಸ್ತೀವಿ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಕಾರಣಗಳು ನಮಗೆ ನೋವನ್ನು, ಬೇಸರವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಶಿವಕುಮಾರ್ ಮ್ಯಾಗಳಮನಿ ಸಂಘಟನೆಗೆ ಶುದ್ಧತೆ ಒಂದು ಕೆಲಸವನ್ನು ಮಾಡಿದ್ದಾರೆ. ಸಂಘಟನಾ ವಿರೋಧಿ ಕೆಲಸಗಳಲ್ಲಿ ತೊಡಗಿದ್ದಾರೆ. ಕೋಮುವಾದಿ ಪಕ್ಷಗಳಲ್ಲಿ, ಕೋಮುವಾದಿ ಪಕ್ಷದ ಚುನಾವಣೆಗಳಲ್ಲಿ ಒಂದಷ್ಟು ಭಾಗವಹಿಸಿದ್ದಾರೆ ಅನ್ನುವಂಥ ಆರೋಪಗಳನ್ನು ನಮ್ಮ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ಮಾಡಿದರು. ಅವೆಲ್ಲವೂ ಕೂಡ 100ಕ್ಕೆ 100ರಷ್ಟು ಸುಳ್ಳು ಅನ್ನುವಂಥ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಳೆದ 13-14 ವರ್ಷಗಳಲ್ಲಿ 2010ರಿಂದಲೂ ಕೂಡ ನಾನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFIನ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದೀನಿ. ಒಂದು ಕಾಲೇಜ್, ಒಂದು ಹೈಸ್ಕೂಲ್ ಘಟಕದಿಂದ ಕಾಲೇಜು ಘಟಕದ ಅಧ್ಯಕ್ಷನಾಗಿ, ಗ್ರಾಮ ಘಟಕದ ಅಧ್ಯಕ್ಷನಾಗಿ, ತಾಲೂಕು ಮಟ್ಟದಿಂದ, ಆಮೇಲೆ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ 3-4 ವರ್ಷಗಳ ಕಾಲ ಕೆಲಸವನ್ನು ಮಾಡಿ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯ ಉಪಾಧ್ಯಕ್ಷನಾಗಿ 2020 ಫೆಬ್ರವರಿಯಿಂದ ಇಲ್ಲಿವರೆಗೂ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದೇನೆ. ತಾವು ಕೂಡ ಸಾಕಷ್ಟು ಸಾರಿ ನಾವು ಹೋರಾಟ ಮಾಡಿದ ಸಂದರ್ಭದಲ್ಲಿ ಮತ್ತೆ ಈ ತರ ಕಾರ್ಯಕ್ರಮಗಳಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮುಖಾಮುಖಿಯಾಗಿದ್ದೀರಿ. ನಾವು ಎಲ್ಲೂ ಕೂಡ ಯಾವುದೇ ಪಕ್ಷಗಳ ಜೊತೆ ಅಧಿಕೃತವಾಗಿ ಅಥವಾ ಯಾವುದೇ ರೀತಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುವಂತ ಕೆಲಸವನ್ನ ನಾನು ಮಾಡಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಇವತ್ತು ನಾನು ನೀಡ್ತಾ ಇದ್ದೀನಿ. ಯಾಕಂದ್ರೆ
ಅನೇಕರು ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಮತ್ತೆ ಯಾಕಾಯ್ತು ಅನ್ನುವಂತ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ನಾವು ಇವತ್ತು ಒಂದು ಸ್ಪಷ್ಟನೆಯನ್ನ ನೀಡಬೇಕಾದಂತಹ ಜವಾಬ್ದಾರಿಯಿಂದ ನಾನು ಬಂದಿದ್ದೀನಿ. ಯಾಕಂದ್ರೆ ಇದಕ್ಕೆ ನಾವು ಮೌನ ಸಂಬಂಧ ಲಕ್ಷಣವನ್ನು ಇಟ್ಟುಬಿಟ್ರೆ ಅದು ತಪ್ಪಿತಸ್ಥನಾಗಿ ನೋಡುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾನು ಅದಕ್ಕೊಂದು ಸ್ಪಷ್ಟನೆ ಕೊಡಬೇಕು ಅನ್ನುವಂಥದ್ದು ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ. ವಿಶೇಷವಾಗಿ 9/6/2024 ಏನು ಮಾಜಿ ಸಚಿವರಾದಂತಹ ಶಿವನಗೌಡ ಒಂದು ಬರ್ತ್ಡೇ ಪೂರ್ವಭಾವಿ ಮಾನವೀಯ ಧ್ಯಾನ ಮಂದಿರದಲ್ಲಿ ನಡೆಯಿತು. ಆ ಕಾರ್ಯಕ್ರಮದಲ್ಲಿ ಅವರ ಆಹ್ವಾನದ ಮೇರೆಗೆ, ಒತ್ತಾಯದ ಮೇರೆಗೆ ನಾನು ವೈಯಕ್ತಿಕವಾದಂತಹ ಒಂದು ಗೌರವದಿಂದ ಅಭಿಮಾನದಿಂದ ಹೋಗಿದ್ದೆ ಹೊರತು ನಾನು SFI ಸಂಘಟನೆಯನ್ನು ಪ್ರತಿನಿಧಿಸಿ ಹೋಗಿಲ್ಲ ಅನ್ನುವಂಥದ್ದನ್ನ ನಾನು ಸಭೆಯಲ್ಲೇ ಅಭಿಪ್ರಾಯವನ್ನು ಕೊಟ್ಟಿದ್ದೀನಿ. ಅವತ್ತೇ ಕೂಡ ನನ್ನಿಂದ ಏನಾದರೂ ಸಂಘಟನೆಗೆ ಚಳುವಳಿಗೆ ಧಕ್ಕೆ ಆಗ್ತದೆ, ತೊಂದರೆ ಆಗ್ತದೆ, ಅವರ ಅವನತಿಗೆ ಕಾರಣ ಆಗ್ತದೆ ಅನ್ನುವಂಥದ್ದು ನಿಮ್ಮಲ್ಲಿ ಅಭಿಪ್ರಾಯವಿದ್ದರೆ ಖಂಡಿತವಾಗ್ಲೂ ಕೂಡ ನಾನು ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆಯನ್ನು ನೀಡ್ತೀನಿ. ಆ ರಾಜೀನಾಮೆಯನ್ನು ಸ್ವೀಕರಿಸಬೇಕು ಅನ್ನುವಂಥ ಮನವಿಯನ್ನು ಕೂಡ ನಾನು ಅದರ ಭಾಗವಾಗಿ ನಡೆದಂತಹ ಸಭೆಯಲ್ಲಿ ವ್ಯಕ್ತಪಡಿಸಿದ್ದೆ, ರಾಜ್ಯ ಸಮಿತಿ ಸಭೆಯಲ್ಲಿ. ಆದ್ರೆ ಅವರವತ್ತು ರಾಜೀನಾಮೆ ಏನಂತಂದ್ರೆ ನಾವು ಸಮ್ಮೇಳನದ ಆಯ್ಕೆಯಾದಂತಹ ವ್ಯಕ್ತಿ ಇದ್ದೀರಿ, ಹಾಗಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಮ್ಮೇಳನ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿ. ಆ ಸಮ್ಮೇಳನದಲ್ಲಿ ನಿಮ್ಮನ್ನ ರಿಲೀವ್ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ನೀವು ತಟಸ್ಥವಾಗಿರಿ, SFI ಯಾವುದೇ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಅದನ್ನು ನಾನು ಸ್ವೀಕಾರ ಮಾಡಿ ಬದ್ಧತೆಯಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡಿದ್ದೆ. ಆ ನಂತರ ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು, ಸ್ಪಷ್ಟನೆ ಕೇಳಿದ್ರು. ಆ ನೋಟಿಸ್ 2 ಪದದ ಸಮಂಜಸ ಉತ್ತರವನ್ನು ನಾವು ಕೊಟ್ಟಿದ್ದೀನಿ. ಅದನ್ನು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಅವರು ಒಪ್ಕೊಂಡಿದ್ದಾರೆ, ನೋಟಿಸ್ಗೆ ಉತ್ತರವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ಆದಾಗಲೂ ಕೂಡ ಏಕಾಏಕಿ ಬೆಂಗಳೂರಿಂದ ರಾಯಚೂರಿಗೆ ಬಂದು ಏಕೆಂದರೆ ರಾಜ್ಯ ಮಟ್ಟದ ಉಪಾಧ್ಯಕ್ಷನಾಗಿರುವ ಕಾರಣ ಈ ಜಿಲ್ಲೆಯನ್ನು ಪ್ರತಿನಿಧಿಸಬಹುದು. ಈ ಸಂದರ್ಭದಲ್ಲಿ ಜುನೇದ್ ಮರ್ಚೆಂಟ್, ಅನಿಲ್ ಮೌನೇಶ್, ವೈದ್ಯನಾಥ್ ಇದ್ದರು. ಸ್ಪರ್ಧಾತ್ಮಕ ಯುಗದಲ್ಲಿರುವ ವಿದ್ಯಾರ್ಥಿಗಳು ಬಾಹ್ಯಾಕಾಶದ ವಿಸ್ಮಯಗಳ ತಿಳಿಯುವ ಅವಕಾಶಗಳನ್ನು ಒದಗಿಸಿಕೊಟ್ಟಿರುವ ಆಕಾಶವಾಣಿ ಮತ್ತು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ರಸಪ್ರಶ್ನೆ ಕಾರ್ಯಕ್ರಮ ಸದುಪಯೋಗ ಪಡಿಸಿಕೊಳ್ಳುವಂತೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ KD ಬಡಿಗೇರ್ ಹೇಳಿದರು. ಸ್ಪರ್ಧಾತ್ಮಕ ಯುಗದಲ್ಲಿ ಇರುವ ವಿದ್ಯಾರ್ಥಿಗಳು ಬಾಹ್ಯಾಕಾಶದ ವಿಸ್ಮಯಗಳ ತಿಳಿಯುವ ಅವಕಾಶಗಳನ್ನು ಒದಗಿಸಿಕೊಟ್ಟಿರುವ ಆಕಾಶವಾಣಿ ಮತ್ತು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ರಸಪ್ರಶ್ನೆ ಕಾರ್ಯಕ್ರಮ ಸದುಪಯೋಗಪಡಿಸಿಕೊಳ್ಳುವಂತೆ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ KD ಬಡಿಗೇರ್ ಹೇಳಿದರು. ಅವರು ರಾಯಚೂರು ಆಕಾಶವಾಣಿ ಕೇಂದ್ರದಲ್ಲಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ಪ್ರಸಾರ ಭಾರತಿ ಆಕಾಶವಾಣಿ ಕೇಂದ್ರ ರಾಯಚೂರು, ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಸಂಯುಕ್ತ ಆಶ್ರಯದಲ್ಲಿ ಆಯ್ದ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸಿದ ಬಾಹ್ಯಾಕಾಶ ರಸಪ್ರಶ್ನೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇಂದಿನಿಂದ ವಿದ್ಯಾರ್ಥಿಗಳಿಗೆ ಸಿಗುವ ಅವಕಾಶಗಳ ಬಳಸಿಕೊಂಡು ಮುನ್ನೆಲೆಗೆ ಬರಬೇಕು. ಇತ್ತೀಚೆಗೆ ಇಡೀ ಪ್ರಪಂಚ ಭಾರತದತ್ತ ನೋಡುವಂತೆ ಖಗೋಳದಲ್ಲಿ ಅನೇಕ ಪ್ರಯೋಗ ಮಾಡಿ ಯಶಸ್ವಿಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಆಚರಿಸುತ್ತಿದ್ದು, ಅದರ ಭಾಗವಾಗಿ ವಿದ್ಯಾರ್ಥಿಗಳಲ್ಲಿ ಈ ಬಗ್ಗೆ ಒಂದಷ್ಟು ವಿಷಯಗಳ ತಿಳಿಯಲು ಆಕಾಶವಾಣಿ ರಸಪ್ರಶ್ನೆ ಆಯೋಜಿಸಿದ್ದು, ಸ್ಫೂರ್ತಿಯಿಂದ ಭಾಗವಹಿಸಲು ಸಲಹೆ ನೀಡಿದರು. ನಮ್ಮ ಸುತ್ತಮುತ್ತಲು ನಡೆಯುವ ಅನೇಕ ವಿಸ್ಮಯ ವಿಶಿಷ್ಟತೆಗಳ ತಿಳಿಯಲು ಮುಂದಾಗಿ SSLC ವಿದ್ಯಾರ್ಥಿಗಳು ಉತ್ತಮ ಅಭ್ಯಾಸ ಮಾಡಿ ಯಶಸ್ವಿಯಾಗಲು ಹೇಳಿದರು. ನೀವೆಲ್ಲ ಮಕ್ಕಳು ಬಂದಿದ್ದೀರಿ, ಚೆನ್ನಾಗಿ ಕಾಂಪಿಟೇಷನ್ ಮಾಡಿ ಇಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದನ್ನು ನಿಮ್ಮ ಫ್ರೆಂಡ್ಸಿಗೆ ಅದನ್ನು ಮುಟ್ಟಿಸ್ಬೇಕಲ್ಲ, ಹೌದಾ? ಮುಟ್ಟಿಸಿ ಇದು ಒಂದು ಭಾಗ. ಇನ್ನೊಂದು ಭಾಗ ಏನಂತಾರೆ, ಮುಟ್ಲಿ ಆಕಾಶವಾಣಿ ನೀವು ಭಾಳ ಮಂದಿ ಪರಿಚಯ ಇಲ್ಲ, ಯಾಕೆ ನೀವೆಲ್ಲ ದೂರದರ್ಶನದೊಳಗಿದ್ದ ಜನ, ಏನು TV ಆಡಿಯೋ ವಿಜುವಲ್ ನೋಡಿದ್ರೆ ನಮ್ಮ ಕಾಲ ಹಂಗಿದ್ದ ಆಕಾಶವಾಣಿ ಇರ್ತಾವ, ಹೌದಾ? ಈಗ ಇನ್ನೂ ಆಶ್ಚರ್ಯ ಒಂದು ಹೆಜ್ಜೆ ಮುಂದೆ ಬರೋದು ಹೇಳೋದಾಗ್ತಾರೆ, ಅವಾಗ ಮುಂದೆ ಹಿಂದೆ ಹಳೆಗಳು ಹಳೆ ತನಕ ಬರ್ತಿದ್ರು, ಅವು ರೇಡಿಯೋ ಕೊಡ್ಸಿದ್ರೆ ಹೋಗ್ತಿದ್ದ ಅವಾಗ. ಅದು ರೇಡಿಯೋ ಕೊಳ್ಳಿಗೆ ಹತ್ಕೊಂಡು ಹಾಡ ಹಾಡ್ಕೊಂತ ಅಡ್ಡಾಡ್ತಿದ್ರು ಅವು ಊರಾಗ. ಈಗ ಹಂಗೆ ಮಾಡಿದ್ರೆ ಕಲ್ಲು ಹೋಗಿತಾರ, ಹೌದಾ? ಅದ್ರ ಪರಂಪರೆ ಹೇಳ್ತಾರ. ನಾವೇ ಎಲ್ಲ ಊರಿಗೂ ದೊಡ್ಡ ಊರಿಗೆ ಒಂದು 2 ಮನೆಗೆ ರೇಡಿಯೋ ಇದ್ರು, ಈಗ ಭಯಂಕರ ಶ್ರೀಮಂತರದಾರ ಅಂತಿದ್ರು. ಇಲೆಕ್ಷನ್ ಫಲಿತಾಂಶನ 50-60 ಮಂದಿ ಸುಮ್ಮನೆ ಕುಂತ ಕೇಳ್ತಿದ್ರು, ಪಿನ್ ಡ್ರಾಪ್ ಸೈಲೆನ್ಸ್. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ಭಂಡಾರಿ ಮಾತನಾಡಿ, ಇಂದು ಮಾಹಿತಿ ತಂತ್ರಜ್ಞಾನ ಬೆಳೆಯುತ್ತಿದ್ದು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಬದುಕುತ್ತಿದ್ದೇವೆ. ಹೀಗಾಗಿ ಇಂತಹ ಖಗೋಳದ ವಿಸ್ಮಯ ತಿಳಿಯಲು ಈ ಕಾರ್ಯಕ್ರಮ ಸಹಕಾರಿಯಾಗಲಿದೆ. ಮುಂದಿನ ಪರೀಕ್ಷೆಯಲ್ಲಿ ನಿಮಗೆ ಇದರಿಂದ ಲಾಭವೂ ಆಗಲಿದೆ ಎಂದರು. SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರತಿ ತಾಲೂಕಿನಲ್ಲಿ 4 ಜನ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ನೀಡಲಾಗುತ್ತದೆ ಎಂದು ಮಾಹಿತಿ ನೀಡಿ ಶುಭ ಕೋರಿದರು. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅಜಿತ್ ಮಾತನಾಡಿ, ಬಾಹ್ಯಾಕಾಶದ ಬಗ್ಗೆ ತಿಳಿಯಲು ವಿದ್ಯಾರ್ಥಿಗಳಿಗೆ ಇದೊಂದು ಉತ್ತಮ ವೇದಿಕೆ ಆಗಲಿದೆ. ಸದುಪಯೋಗಪಡಿಸಿಕೊಳ್ಳಲು ಸಲಹೆ ನೀಡಿದ ಅವರು ಜ್ಞಾನ ಕೇಂದ್ರಕ್ಕೆ ವಿದ್ಯಾರ್ಥಿಗಳು ಆಗಮಿಸಿ ಖಗೋಳಶಾಸ್ತ್ರದ ಬಗ್ಗೆ ತಿಳಿಯಲು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮ ಪ್ರಸಾರ ನಿರ್ವಾಹಕರಾದ ವೆಂಕಟೇಶ್ ಬೆಂಚಿ ಮಾತನಾಡಿ, ಇಂದು ಸ್ಪರ್ಧೆ ಇಲ್ಲದೆ ಬದುಕಲು ಕಷ್ಟ, ಅದಕ್ಕೆ ವಿದ್ಯಾರ್ಥಿಗಳು
ಅಣಿಯಾಗಬೇಕು. ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಂತ ಹಂತವಾಗಿ ಬದುಕಿನಲ್ಲೂ ಯಶಸ್ವಿಯಾಗಿ ಎಂದರು. ಆಕಾಶವಾಣಿ ಯಾವಾಗಲೂ ಜನಮುಖಿಯಾಗಿ ಅಭಿವೃದ್ಧಿ ಪರವಾಗಿ ಸುದ್ದಿ ತಲುಪಿಸುವ ದೇಶದ ಅಭಿವೃದ್ಧಿಯ ಸಂವಹನವಾಗಿ ಕಾರ್ಯ ಮಾಡುತ್ತಿದ್ದು, ಜನಮುಖಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಭಾಗಿತ್ವ ಮುಖ್ಯ ಎಂದು ಹೇಳಿದರು. ನಂತರ ನಡೆದ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಒಟ್ಟು 10 ಸರ್ಕಾರಿ ಪ್ರೌಢಶಾಲೆಯ 20 ಮಕ್ಕಳು ಭಾಗವಹಿಸಿದ್ದರು. ಅಂತಿಮವಾಗಿ ಯರಮರಸ್ನ ಆದರ್ಶ ವಿದ್ಯಾಲಯ ವಿದ್ಯಾರ್ಥಿಗಳಾದ ಶರಣಬಸವ ವಿಜಯಕುಮಾರ್ ಪ್ರಥಮ ಸ್ಥಾನ ಪಡೆದರೆ, ಮುನ್ನೂರುವಾಡಿ ಶಾಲೆಯ ವಿದ್ಯಾರ್ಥಿನಿಯರು ದ್ವಿತೀಯ ಸ್ಥಾನ ಪಡೆದರು. ಕಾರ್ಯಕ್ರಮದಲ್ಲಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಶಿಕ್ಷಣ ಸಹಾಯಕಿ ವಿದ್ಯಾ ಮಂಜುನಾಥ್ ಹೂಗಾರ್, ಆಕಾಶವಾಣಿಯ ಲೆಕ್ಕಾಧಿಕಾರಿ ನಾಗಮಣಿ, ಅಸ್ಕಿಹಾಳದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಅಂಜಲಿ ದೇವಿ, ಮಲಿಯಾಬಾದ್ ಪ್ರೌಢಶಾಲೆಯ ಶಿಕ್ಷಕಿ ಪಾರ್ವತಿ ಬಿರಾದರ್, ಉದ್ಘೋಷಕರಾದ ವೆಂಕಟೇಶ್ ಹೂಗಾರ್, ಬಿ ನರಸಿಂಹಲು, ನಾಗರತ್ನ ಸೇರಿ ವಿವಿಧ ಶಾಲೆಯ ವಿದ್ಯಾರ್ಥಿ ಶಿಕ್ಷಕರು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9888024095, 9880240956, 8892589596. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್,
ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಇಂದೇ ಭೇಟಿ ಕೊಡಿ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ RYFI ಮುಖಂಡರು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಬೀಡಾಡಿ ದನಗಳ ಹಾವಳಿಯಿಂದ ತತ್ತರಿಸಿದ ವಾಹನಗಳ ಸವಾರರಿಗೆ, ಪಾದಚಾರಿಗಳಿಗೆ ಸಮಾಧಾನ ಪಡಿಸಲು ರಾಯಚೂರು ನಗರಸಭೆಯಿಂದ ಜುಲೈ 11ರಂದು ಆದೇಶ ನೀಡಿ 24 ತಾಸಿನೊಳಗೆ ದನಗಳನ್ನು ಸುಪರ್ದಿಗೆ ಪಡೆಯಲು ಹೇಳಿತು. ಆದರೆ 26 ದಿನಗಳಾದರೂ ಕಾರ್ಯಾಚರಣೆ ಮಾಡಿ ಒಂದೇ ಒಂದು ದನ ಹಿಡಿದು ಹಾಕಲಾಗಿಲ್ಲ. ನಗರದ ಪ್ರಮುಖ ರಸ್ತೆಗಳಲ್ಲಿ ಬೀಡಾಡಿ ದನಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಇದರಿಂದ ವಾಹನ ಸವಾರರಿಗೆ ಅಲ್ಲ, ಪಾದಚಾರಿಗಳಿಗೂ ತೊಂದರೆಯಾಗುತ್ತಿದೆ. ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ತೀನ್ ಕಂದಿಲ್ ಹೋಗುವ ರಸ್ತೆ, ಅಂಬೇಡ್ಕರ್ ವೃತ್ತದಿಂದ ಸ್ಟೇಷನ್ ವೃತ್ತದವರೆಗೆ, ಮಾರ್ಕೆಟ್ ಮುಂಭಾಗ ಸೇರಿ ಪ್ರಮುಖ ರಸ್ತೆಗಳಲ್ಲಿ ಬೀಡಾಡಿ ದನಗಳು ಅಡ್ಡಾದಿಡ್ಡಿಯಾಗಿ ಓಡಾಡುತ್ತಿವೆ. ಇದರಿಂದ ಸಾರ್ವಜನಿಕರು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಬೀಡಾಡಿ ದನಗಳು ರಾತ್ರಿ ಹಗಲೆನ್ನದೇ ರಸ್ತೆಯ ಮೇಲೆ ಮಲಗಿರುವುದರಿಂದ ಅಪಘಾತಗಳು ಸಂಭವಿಸಿ ಹಲವಾರು ದ್ವಿಚಕ್ರ ವಾಹನ ಸವಾರರು ಗಾಯಗೊಂಡಿದ್ದಾರೆ. ಈ ಕುರಿತು ಎಚ್ಚರ ವಹಿಸಬೇಕಾದ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ನಿದ್ರೆಗೆ ಜಾರಿದ್ದು, ಬೀದಿ ಬದಿಯ ಹೂ, ಹಣ್ಣು ಸೇರಿದಂತೆ ಇತರೆ ದಿನ ವ್ಯಾಪಾರಿಗಳು ಕೂಡ ಬೀಡಾಡಿ ದನಗಳ ಹಾವಳಿಗೆ ತೀವ್ರ ಬೇಸತ್ತು ಹೋಗಿದ್ದಾರೆ. ವ್ಯಾಪಾರ ನಡೆಸುವುದೇ ದುಸ್ತರವಾಗಿದೆ. ಸ್ವಲ್ಪ ಯಾಮಾರಿದರೂ ತರಕಾರಿಗಳಿಗೆ ಬಾಯಿ ಹಾಕಿ ಚೆಲ್ಲಾಪಿಲ್ಲಿ ಮಾಡುತ್ತವೆ. ನಿತ್ಯವೂ ತೊಂದರೆ ಅನುಭವಿಸುವಂತಾಗಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ಪಶುಪಾಲನೆ ಇಲಾಖೆ ಸಚಿವ ವೆಂಕಟೇಶ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಹಾಗೂ ಒಂದು ಬಾರಿ ಮಾಲೀಕರಿಗೆ ನೋಟಿಸ್ ನೀಡಿ 2ನೇ ಬಾರಿಗೆ ಗೋಶಾಲೆಗೆ ಹಾಕುವುದಕ್ಕೆ ನಿರ್ದೇಶನ ನೀಡಿದ್ದಾರೆ. ಸಭೆ ನಡೆಸಿ 1 ವಾರವಾದರೂ ನಗರಸಭೆ ಅಧಿಕಾರಿಗಳು ಬೀಡಾಡಿ ದನಗಳ ನಿಯಂತ್ರಣ ಮಾಡಲು ಮುಂದಾಗಿಲ್ಲ. ನಗರಸಭೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೀಡಾಡಿ ದನಗಳ ತಿರುಗಾಟಕ್ಕೆ ಕಡಿವಾಣ ಹಾಕುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ದೂರಿದರು. ಬೀಡಾಡಿ ದನಗಳ ಹಾವಳಿ ನಿಯಂತ್ರಣಕ್ಕೆ ಮುಂದಾಗಬೇಕಿದೆ. ನಗರಸಭೆಯು ನಿರ್ಲಕ್ಷ್ಯ ವಹಿಸಿದರೆ ನಗರಸಭೆಗೆ ಮುತ್ತಿಗೆ ಹಾಕಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ RYFI ಜಿಲ್ಲಾ ಮುಖಂಡರು ಅಜೀಜ್ ಜಾಗೀರದಾರ್, ಮಲ್ಲಯ್ಯ ಕಟ್ಟಿಮನಿ, ನಿರಂಜನ್ ಕುಮಾರ್, ಅಬ್ಬಾಸ್ ಅಲಿ, ರವಿಚಂದ್ರ ಇದ್ದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ 24ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದಿಂದ ಆಚರಿಸಲಾಯಿತು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ 74ನೇ ಹುಟ್ಟುಹಬ್ಬದ ಅಂಗವಾಗಿ ನಗರದ ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ
ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಕೃಷ್ಣತುಂಗ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಸದಸ್ಯರಾದ ಮಲ್ಲೇಶ್ ಕೊಲಮಿ ಅವರು ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯ ಕಂಡ ಅಪ್ರತಿಭ ನಾಯಕರು. ಅವರ ಸೇವೆ, ಅವರ ಒಂದು ನಾಯಕತ್ವ ಮತ್ತು ನಮ್ಮ ರಾಜ್ಯಕ್ಕೆ ಬಹುದೊಡ್ಡ ಕೊಡುಗೆಯಾಗಿದೆ. ಅಂತಹ ನಾಯಕರಿಗೆ ಆಯುಷ್ಯ, ಆರೋಗ್ಯ, ಸುಖ ಸಮೃದ್ಧಿ ಜೊತೆಗೆ ಇನ್ನೂ ಉನ್ನತ ಮಟ್ಟದಲ್ಲಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಜನರ ಸೇವೆ ಮಾಡಲಿ ಎಂದು ಶುಭ ಹಾರೈಸಿದರು. ಮತ್ತು ನಮ್ಮ ಭೀಮಾನಂದನವರೇ, ನಮ್ಮ ವಕೀಲರವರೇ, ನಮ್ಮ ಭೀಮಾನಂದನವರೇ, ಎಲ್ಲ ನಮ್ಮ ಜಿ ಪರಮೇಶ್ವರ ಗೃಹ ಸಚಿವರು ಇವತ್ತಿನದೊಂದು ಮುಂದಿನ ದಿನಗಳಲ್ಲಿ ನಮ್ಮ ಪರಮೇಶ್ವರ ಸಾಹೇಬ್ ಈ ಮಕ್ಕಳೊಂದಿಗೆ ಇವತ್ತು ಆಶೀರ್ವಾದದೊಂದಿಗೆ ಮುಂದಿನ ದಿನಗಳಲ್ಲಿ ಅವರು ಸಿಎಂ ಆಗ್ತಾರೆ ಅಂತ ನಾನು ಒಂದು ನೆನಪಿರುತ್ತೇನೆ. ಅದೇ ರೀತಿಯಾಗಿ ಈ ಮಕ್ಕಳು ಈ ಸುಂದರ ಸಂಜೆಯಲ್ಲಿ ಈ ಒಂದು ಸಂಗೀತ ನೋಡಿ ಬಹಳ ನಮ್ಗೆ ಸಂತೋಷ ಆಯ್ತು. ಯಾಕಂದ್ರೆ ಈಗಾಗಲೇ ನಮ್ಮ ಹಳೆಯ ರವಿದಾಸ್ ಅವರು ನಾವು ರಾಮಪುರದಲ್ಲಿ ಕೂಡ ಈ ಮುದ್ದು ಮಕ್ಕಳ ಅಂಬೇಡ್ಕರ್ ಒಂದು ಯಾವುದು ಅರಿವಿನ ಗುರು ಅಂತೇಳಿ ನಮ್ಮ ಹಳೆಯನವರೇ ಮಾಡ್ತಿದ್ರು. ನಮ್ಗದು ನೆನಪು ಬರ್ತಿದ್ರು ಈ ಸಂದರ್ಭದಲ್ಲಿ. ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಬಹಳ ನಾವು ನೋಡಕ್ ಅಪರೂಪ ನಮ್ಗೆ. ಆದ್ರಿಂದ ಇಂಥ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ನಾವು ನಡೆಸ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎರಡು ಮಾತುಗಳಿಗೆ ಅವರು ಮಾತುಕತೆ ಮಾಡಿಕೊಡುವಂತ ನಮ್ಮ ಎಲ್ಲರೂ ವಂದಿಸಿ. ಕಾಂಗ್ರೆಸ್ನ ಮುಖಂಡರಾದ ಕೆಇ ಕುಮಾರ್ ಮಾತನಾಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸರಳ ಸಜ್ಜನಿಕೆಯ ವ್ಯಕ್ತಿ ಉಳ್ಳವರು. ಅವರ ಕುಟುಂಬ ಬಹಳಷ್ಟು ಸಮಾಜ ಸೇವೆ ಮಾಡುತ್ತಾ ಬಂದಿದೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯಾಗಲಿ ಎಂದು ಹಾರೈಸಿದರು. ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಯುವ ಸೈನ್ಯದ ಪದಾಧಿಕಾರಿಗಳ ಈ ಸೇವೆ ನಿಜಕ್ಕೂ ಶ್ಲಾಘನೀಯ. ಇನ್ನು ಇಂತಹ ಜನಪರ ಕಾರ್ಯಗಳು ಹೀಗೆ ಸಾಗಲಿ ಎಂದು ಶುಭ ಹಾರೈಸಿದರು. ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದರು, ಇವತ್ತು ಈ ಒಂದು ಆಚರಣೆ ಬಹಳ ಮಹತ್ವಪೂರ್ಣವಾಗಿತ್ತು ಮತ್ತು ಅರ್ಥಪೂರ್ಣವಾದಂಥ ಹುಟ್ಟುಹಬ್ಬ ಆಚರಣೆಯನ್ನು ಮಾಡತಕ್ಕಂಥ ನಮ್ಮ ಜಿಲ್ಲಾ ಸಮಿತಿಯ ಜಿಲ್ಲಾ ಅಧ್ಯಕ್ಷರಿಗೂ ಮತ್ತು ಜಿಲ್ಲಾ ಸಮಿತಿಯ ಸರ್ವರಿಗೂ ಕೂಡ ನಾನು ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ತಿಳಿಸ್ತೇನೆ. ಯಾಕಂದರೆ ಇವತ್ತು ನಾವು ಇಷ್ಟು ಇಲ್ಲಿ ಸೇರ್ಲಿಕ್ಕೆ ಕಾರಣ ಕೂಡ ಒಂದು ಕಡೆ ಎಲ್ಲೋ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬಿದ್ರು ಕೂಡ ಅದನ್ನು ನಾವು ಇಲ್ಲಿ ಇಂಥ ಒಂದು ಸಮಯದಲ್ಲಿ ಮತ್ತು ಇಂಥ ಒಂದು ಸುಂದರವಾದ ಸಂಜೆಯಲ್ಲಿ ಅರ್ಥಪೂರ್ಣವಾದ ಒಂದು ಏನು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ನಮ್ಮನ್ನೆಲ್ಲರನ್ನು ಆಹ್ವಾನಿಸಲಿಕ್ಕೆ ಮತ್ತೊಮ್ಮೆ ನಾನು ನಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಬಗ್ಗೆ ಹೇಳಬೇಕಂದ್ರೆ ಅವ್ರ ತಂದೆ ಗಂಗಾಧರ ಅವ್ರ ಕಾಲದಾಗಿಂದ ಕೂಡ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮಾಡ್ತಾರೆ ತುಮಕೂರಲ್ಲಿ. ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರ ವಿದ್ಯಾಭ್ಯಾಸ ಕೂಡ ಹೊರದೇಶದಲ್ಲಿ ಆಗುತ್ತೆ, ಲಂಡನ್ನಲ್ಲಿ ಆಗುತ್ತೆ. ಅಲ್ಲಿಂದ ಬಂದ್ಮೇಲೆ ಅವ್ರು ಅಲ್ಲಿಂದ್ರೂ ಕೂಡ ಅಲ್ಲಿಂದ ಬಂದ್ಮೇಲೆ ಅವರು ರಾಜಕೀಯ ಪ್ರವೇಶ ಆಗ್ತಾರೆ. ಸುಮಾರು ಸುದೀರ್ಘ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾವು ನೋಡ್ತೀವಿ. ಒಂದು ಐತಿಹಾಸಿಕ ಒಂದು ಹುದ್ದೆಯನ್ನು ಅವರು ಸುಮಾರು 8 ವರ್ಷಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ 8 ವರ್ಷಗಳನ್ನ ಪೂರೈಸಿದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಹಲವಾರು ಇಲಾಖೆಯ ಮಂತ್ರಿಗಳಾಗಿ ಹಲವಾರು ಹುದ್ದೆಗಳನ್ನು ಕೂಡ ಅವರು ಅಲಂಕರಿಸಿ ಸಾಮಾಜಿಕ ನ್ಯಾಯ ಮತ್ತು ಸಾಮಾನ್ಯ ಜನರಿಗೆ ಯಾವ ರೀತಿ ತಮ್ಮ ಸೇವೆ ಮತ್ತು ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿರ್ತಕ್ಕಂಥ ಏಕೈಕ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಮತ್ತು ಇಂದಿನ ಗೃಹ ಮಂತ್ರಿಗಳಾದಂಥ
ಡಾಕ್ಟರ್ ಜಿ ಪರಮೇಶ್ವರ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂತ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಸುದೈವ ನಮಗೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಯಾಕಂದ್ರೆ ಈಗಾಗಲೇ ಸಮಯ ಆಗಿದೆ, ಅವರು ಕೂಡ ಭಜನೆ ಸಮಯ ಅಂತ ಹೇಳೋದಕ್ಕೆ ನಾನಿಷ್ಟು ಸಂಕ್ಷಿಪ್ತವಾಗಿ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ಸಮಿತಿಯವರಿಗೂ ಮತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳು, ಅಭಿನಂದನೆಗಳ ಸಿಲ್ಸ ನನ್ನ ಈ ಒಂದೆರಡು ಮಾತು. ವೇದಿಕೆ ಮೇಲೆ ಬೌದ್ಧ ಧಮ್ಮಾಚಾರಿಗಳಾದ ಆಯುಷ್ಮಾನ್ ನರಸಿಂಹಲು, ಕಾಂಗ್ರೆಸ್ ಮುಖಂಡರಾದ ವಿರೂಪಾಕ್ಷಿ, ಈರಣ್ಣ, ಭೀಮಣ್ಣ ಮಂಚಾಲ್, ಗೂಳನಗೌಡ, ಶಾಲೆಯ ಮುಖ್ಯೋಪಾಧ್ಯಾಯ ಎಂಆರ್ ಯತ್ನಾಳ್, ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಯುವ ಸೈನ್ಯ ಜಿಲ್ಲಾಧ್ಯಕ್ಷ ಪ್ರಾಣೇಶ್ ಮಂಚಾಲ್ ಇದ್ದರು. ಸಮಿತಿಯ ಪದಾಧಿಕಾರಿಗಳು, ಇನ್ನಿತರ ಕಾರ್ಯಕರ್ತರು, ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸಿದರು. ಬೇರೆ ಜಾತಿ ಜನಾಂಗದವರು ದರ್ವೇಶ್ ಹೆಸರಿಟ್ಟುಕೊಂಡು ಜನರಿಗೆ ವಂಚನೆ ಮಾಡಿದ್ದು, ಈ ಕುರಿತು ತನಿಖೆ ನಡೆಸಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ದರ್ವೇಶ್ ಒಬಿಸಿ ಅಲೆಮಾರಿಗಳ ಸಂಘದ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬೇರೆ ಜಾತಿ ಜನಾಂಗದವರು ದರ್ವೇಶ ಹೆಸರಿಟ್ಟುಕೊಂಡು ಜನರಿಗೆ ವಂಚನೆ ಮಾಡಿದ್ದು, ಈ ಕುರಿತು ತನಿಖೆ ನಡೆಸಿ ಕಠಿಣ ಕ್ರಮಕ್ಕೆ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ದರ್ವೇಶ ಒಬಿಸಿ ಅಲೆಮಾರಿಗಳ ಸಂಘದ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ದರ್ವೇಶ ಸಮಾಜದವರು ಮಸೀದಿ ಮಂದಿರಗಳಲ್ಲಿ ಎಲ್ಲ ಸಮುದಾಯಗಳಲ್ಲಿ ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುತ್ತಾರೆ. ಆದರೆ ದರ್ವೇಶ ಸಮಾಜದ ಹೆಸರನ್ನು ಕಂಪನಿಗೆ ಇಟ್ಟುಕೊಂಡು ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ವಂಚಿಸಿರುವ ಪ್ರಕರಣ ಹೊರಬಂದಿದ್ದು, ಆದರೆ ದರ್ವೇಶ ಸಮಾಜದವರನ್ನು ಜನ ಆರೋಪಿತರಂತೆ ನೋಡುವಂತಹ ವಾತಾವರಣ ನಿರ್ಮಾಣಗೊಂಡಿದೆ. ದರ್ವೇಶ ಗ್ರೂಪ್ ಕಂಪನಿಗೂ ನಮ್ಮ ಸಮಾಜಕ್ಕೂ ಸಂಬಂಧ ಇಲ್ಲ. ಕಂಪನಿ ಮಾಲೀಕರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕು ಎಂದು ಮನವಿ ಮಾಡಿದರು. ಇವತ್ತು ಈ ದಿನ ರಾಯಚೂರು ಜಿಲ್ಲಾ ಟಿಪ್ಪು ಸುಲ್ತಾನ್ ಗಾರ್ಡನ್ನಲ್ಲಿ ಕರ್ನಾಟಕ ರಾಜ್ಯ ದರ್ವೇಶ್ ಒಬಿಸಿ ಅಲೆಮಾರಿಗಳ ಜಿಲ್ಲಾ ಘಟಕದ ವತಿಯಿಂದ ಒಂದು ದಿನದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಏನಪ್ಪ ಅಂದರೆ, ರಾಯಚೂರು ಜಿಲ್ಲೆಯಲ್ಲಿ ನಿಜವಾದಂಥ ದರ್ವೇಶ್ಗಳಾದಂಥ ನಾವು ಬೇರೆ ಜನಾಂಗದ ವರ್ಗದವರು ವ್ಯಕ್ತಿಗಳು ಒಂದು ನಕಲಿ ದರ್ವೇಶ್ ಗ್ರೂಪ್ ಮಾಡಿ ನೂರಾರು ಕೋಟಿ ವಂಚನೆ ಮಾಡಿ ನಿಜವಾದ ನಮ್ಮ ದರ್ವೇಶ್ ಒಂದು ಸಮಾಜಕ್ಕೆ ಕಳಂಕ ತಂದಿದ್ದಾರೆ. ಇವತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಯಾರು ಈ ಒಂದು ನಕಲಿ ಗ್ರೂಪ್ ದರ್ವೇಶ್ ಗ್ರೂಪ್ ಮಾಡಿ ನೂರಾರು ಕೋಟಿ ವಂಚನೆ ಮಾಡ್ಯಾರ, ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಕೇಸ್ ದಾಖಲಿಸಬೇಕು. ನಾವು ನಿಜವಾದಂಥ ದರ್ವೇಶ್ ಅಂದರೆ ಒಂದು ಮೂಲ ವೃತ್ತಿ ನಮ್ಮದು, ಭಿಕ್ಷಾಟನೆ ಮಾಡಿ ಜೀವನ ಸಾಗಿಸುವ ನಮ್ಮ ಸಮಾಜದವರು. ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ನಮಗೂ ಆ ಗ್ರೂಪ್ ದರ್ವೇಶ್ ಸಮಾಜದ ಒಂದು ಶೇರ್ ಮಾರ್ಕೆಟ್ ಗ್ರೂಪ್ ಮಾಡಿರ್ತಕ್ಕಂಥ ಅವರಿಗೂ ಯಾವುದೇ ಸಂಬಂಧವಿಲ್ಲ. ಈ ಒಂದು ಆರೋಪಿಗಳನ್ನು ಕಾನೂನಿನ ಅಡಿಯಲ್ಲಿ ಶಿಕ್ಷೆಗೊಳಪಡಿಸಿ ನಮ್ಮ ಜನಾಂಗದ ಇಡೀ ಹಿಂದುಳಿದ ವರ್ಗದ ಆದಂಥ ನಾವುಗಳು ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನ ನಡೆಸಲಿಕ್ಕೆ ಗೌರವಯುತವಾಗಿ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ಆ ಧಕ್ಕೆಯಿಂದ ನಮ್ಮನ್ನು ಹೊರಗೆ ಸಮಾಜದಲ್ಲಿ ಬದುಕಲು ಜಿಲ್ಲಾಡಳಿತ ಕ್ರಮ ತಗೊಳ್ಬೇಕಂತೇಳಿ ನಮ್ಮ ಒತ್ತಾಯಿಸ್ತೀವಿ. ನಿಮ್ಮ ಹೆಸರು?
ನನ್ನ ಹೆಸರು ಮೊಹಮ್ಮದ್ ಅಲಿ. ಈ ಸಂದರ್ಭದಲ್ಲಿ ಸಂಘಟನೆ ಜಿಲ್ಲಾಧ್ಯಕ್ಷ ಮೊಹಮ್ಮದ್ ಅಲಿ ಮಟ್ಮಾರಿ, ಚಾಂದ್ ಪಾಷಾ, ಮೆಹಬೂಬ್ ಸಾಬ್, ಜಮಲ್ ಸಾಬ್, ಮೌಲಾ ಸಾಬ್, ಫಕ್ರುದ್ದೀನ್, ನೂರ್ ಮೊಹಮ್ಮದ್, ಶಾಲಂ ಮೌಲಾ, ಎಂಡಿ ಅಲಿ, ಮೊಹಮ್ಮದ್ ಹುಸೇನ್, ಮೆಹಬೂಬ್, ಖಲೀಲ್ ಸೇರಿದಂತೆ ಅನೇಕರಿದ್ದರು. ಮಠಗಳು, ದೇವಸ್ಥಾನಗಳು ಮಾನಸಿಕ ನೆಮ್ಮದಿ ಮತ್ತು ಸಮಸ್ಯೆಗಳ ಪರಿಹಾರ ಕೇಂದ್ರಗಳಾಗಿವೆ ಎಂದು ಕೇಂದ್ರ ಮಾಜಿ ಸಚಿವರಾದ ಬಸವರಾಜ್ ಪಾಟೀಲ್ ಅನ್ವರಿಯವರು ತಿಳಿಸಿದರು. ಮಠಗಳು, ದೇವಸ್ಥಾನಗಳು ಮಾನಸಿಕ ನೆಮ್ಮದಿ ಮತ್ತು ಸಮಸ್ಯೆಗಳ ಪರಿಹಾರ ಕೇಂದ್ರಗಳಾಗಿವೆ ಎಂದು ಕೇಂದ್ರ ಮಾಜಿ ಸಚಿವರಾದ ಬಸವರಾಜ್ ಪಾಟೀಲ್ ಅನ್ವರಿ ತಿಳಿಸಿದರು. ನಗರದ ಕಿಲೆ ಬೃಹನ್ಮಠದಲ್ಲಿ ಹಮ್ಮಿಕೊಂಡಿದ್ದ ಶ್ರಾವಣ ಶತಮಾನೋತ್ಸವ ನಿಮಿತ್ತ ಶ್ರಾವಣ ಮಾಸದ ಅಂಗವಾಗಿ ತಿಂಗಳ ಪರ್ಯಂತವಾಗಿ ಸಾಗಿ ಬರುವ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಹಾಗೂ ಪ್ರಣವ ಪಂಚಾಕ್ಷರಿ ಮಹಾಮಂತ್ರದ ನಿತ್ಯ ಪ್ರಾರ್ಥನಾ ಯಜ್ಞದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಪರಿಪೂರ್ಣ ಭಕ್ತಿಯಿಂದ ಭಗವಂತನನ್ನು ಪೂಜಿಸಿದರೆ ಫಲ ಪ್ರಾಪ್ತಿಯಾಗುತ್ತದೆ. ನಾನು ಕೇಂದ್ರ ಸಚಿವನಾಗಿ ಹಾಗೂ ಇನ್ನಿತರ ಪ್ರಮುಖ ಹುದ್ದೆಗಳನ್ನು ಪಡೆಯುವ ನಿಟ್ಟಿನಲ್ಲಿ ಅದಕ್ಕೆ ಮಠಾಧೀಶರ ಆಶೀರ್ವಾದವೇ ಕಾರಣವಾಗಿದೆ ಎಂದರು. ಕಾರ್ಯಕ್ರಮವನ್ನು ಈ ಮಠದ ಮಕ್ಕಳ ಮಂತ್ರ ಘೋಷಣೆಯಿಂದ ಪ್ರಾರಂಭಿಸಲಾಯಿತು. ಅಲ್ಲದೆ ಇಂಡಿಯನ್ ಡ್ಯಾನ್ಸ್ ಅಕಾಡೆಮಿ ತಂಡದಿಂದ ಭರತನಾಟ್ಯವನ್ನು ಪ್ರದರ್ಶಿಸಲಾಯಿತು. ನಂತರ ಬಲೂನ್ಗಳನ್ನು ಹಾರಿ ಬಿಡುವ ಮೂಲಕ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ಅನೇಕ ವಿಚಾರದಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಅನೇಕ ತೊಂದರೆಗಳು ಆಗ ನೀವು ಪರೀಕ್ಷೆ ಮಾಡಿ ಎಲ್ಲೂ ನಮಸ್ಕಾರ ಸಿಗ್ತದೆ. ಇಂಥ ಬದಲಾವಣೆಗಳು ಒಂದು 2 ಸೆಕೆಂಡ್ ಕೂಡಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ. ಒಂದು ಮಾತನ್ನು ನಾವು ನನ್ನ ವೈಯಕ್ತಿಕವಾಗಿ ಹೇಳೋದಾದ್ರೆ, ನಾವು ಒಂದು ರಮ್ಯ ಒಬ್ಬ ಯುವಕರಾಗಿದ್ದಾಗ ಅಂದು ಇವತ್ತ ಈ ಮಟ್ಟದ ಕೇಂದ್ರ ಸಚಿವರಾಗಿ ಕೆಲಸ ಮಾಡುವಂತ ಮತ್ತು ರಾಜ್ಯ ಸರ್ಕಾರವಾಗಿ ಕೆಲಸ ಮಾಡುವಂತ ಅವಕಾಶ ಸಿಕ್ಕಿದ್ರೆ ಶರಣ ಮತ್ತು ಶರಣರ ಮತ್ತು ಮಠಾಧಿಪತಿಗಳಲ್ಲಿ ಯಾವ ಮಠದಲ್ಲಿ ನಾವು ತಪ್ಪದೆ ನನ್ನಿಂದ ಅವರ ದರ್ಶನ ಪಡೆಯುವಂತ ಮೊದಲು ಮಾಡಿದ್ದೇನೆ. ಅವರು ನೋಡಿದರೆ ಗುರು ಬಾಯಿಯ ಒಂದು ಮಾತಿದೆ. ಅದಕ್ಕೆ ಯಾವತ್ತೂ ಪಿತಾಮಹರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಕೇಳಿಕೊಳ್ಳುವುದರ ಜೊತೆಗೆ ಇನ್ನು ನಮ್ಮ ದಯಾನಂದ ಸ್ವಾಮಿಯವರ ಸಮಾಜದ ಕಾಲದಲ್ಲಿ ಮತ್ತು ಏನು ಧರ್ಮಗಳ ವಿಚಾರ ಅವರಿಂದ ಎಲ್ಲ ಬಂದಿದ್ದಿಲ್ಲ. ಅವರ ಅಲ್ಲ ಅವರು ನಮ್ಮನ್ನೇ ಮುಗಿಸುವಲ್ಲಿ ಅವರು ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಪಾಲ್ಗೊಂಡಿದ್ದೆ. ಇವತ್ತು ನಮ್ಮನ್ನ ಉದ್ದೇಶಿಸಿ ತಮ್ಮ ಹಿಂದೂಗಳನ್ನ ಅವರವರನ್ನ ಅವರವರ ಸ್ಥಾನಗಳಿಗೆ ಕರ್ಕೊಂಡು ಹೋಗುವುದರಿಂದ ನಮಗೆ ಅದು ಭಗವಂತನ ಬೇರೆ ಅವನಿಗೆ ಅದಕ್ಕೆ ದೇವರು ಇವೆಲ್ಲವನ್ನ ವಿಚಾರ ಮಾಡುವಂತ ಅನೇಕ ಸಂದರ್ಭದಲ್ಲಿ ಪೂಜೆಗಳಂತವರ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಅದನ್ನು ನಾವು ಆ ದೇವರ ಭೇಟಿ ಮಾಡಬೇಕಾದ್ರೆ ಇದೇ ರೀತಿ ಪೂಜೆಗಳಿಗೆ ಓದಿಗೆ ವಿಧಾನ ಮಾಡಿದ್ರೆ ದುಡ್ಡಿನಿಂದ ದೇವರು ಸಿಗೋದಿಲ್ಲ. ನಿನ್ನ ಭಕ್ತಿಯ ಮತ್ತು ಭಕ್ತಿ ಜಿಲ್ಲಾ ವೀರ
ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಮಾತನಾಡಿ, ಸಂಸ್ಕೃತಿಯನ್ನು ಉಳಿಸುವಂತಹ ಕಾರ್ಯ ಇಂದು ಮಠ ಮಾನ್ಯಗಳಿಂದ ನಡೆಯುತ್ತಿದೆ. ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ನಿರಂತರವಾಗಿ ಸಾಗಲಿ ಎಂದರು. ಸುದೀರ್ಘವಾಗಿ ಒಂದು ಅರ್ಧ ತಾಸು ಪ್ರಣಯ ಬಂದು ಎಲ್ಲರನ್ನ ಎಡೆಯನ್ನ ತಪ್ಪು ಮಾಡಿದ್ದಾರೆ, ನಮ್ಮ ಮನವನ್ನು ತಪ್ಪು ಮಾಡಿದ್ದಾರೆ, ಈ ಪ್ರಕೃತಿಯನ್ನ ತಪ್ಪು ಮಾಡಿದ್ದಾರೆ. ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದರು. ಪ್ರತಿ ವರ್ಷ ಮಠಮಾನ್ಯಗಳಲ್ಲಿ ನಡೆಯುವುದರಿಂದ ಏನು ನಮ್ಮ ಪರಂಪರೆ ಇದೆ, ಸಂಸ್ಕೃತಿ ಇದೆ, ಏನು ಧಾರ್ಮಿಕವಾಗಿ ನಾವು ಎಲ್ಲ ಕೆಲವು ಅಂಶಗಳನ್ನು ಬರೀತೇವೆ. ಇಂದು ವಿಭೂತಿಯನ್ನು ಧರಿಸುವುದಾಗಿರ್ಬೋದು, ಈಗ ಧಾರಣೆಯನ್ನ ಮಾಡುವುದಾಗಿರ್ಬೋದು, ಇವೆಲ್ಲವನ್ನ ಪೂಜಾ ಲಿಂಗ ಪೂಜಾವನ್ನು ಮಾಡತಕ್ಕಂಥವ್ರು ಎಲ್ಲ ಬರ್ತಕ್ಕಂಥ ಇಂಥ ಕಾಲಘಟ್ಟದಲ್ಲಿ ಇಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಠಮಾನ್ಯಗಳಲ್ಲೂ ಸತತವಾಗಿ ನಡೆಸಿಕೊಂಡು ಬಂದು ಧಾರ್ಮಿಕ ಪ್ರಕ್ರಿಯೆಯನ್ನ ಜಾಗೃತಿಯನ್ನ ಮೂಡಿಸ್ತಾ ಬಂದರು. ತಮ್ಮೆಲ್ಲರಿಗೂ ಮತ್ತು ನಮಗೂ ಕೂಡ ಸಂತೋಷದ ವಿಷಯ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಶ್ರೀಮಠದ ಶಾಂತಮಲ್ಲ ಶಿವಾಚಾರ್ಯರು ಮಾತನಾಡಿ, ಶ್ರೀಮಠದ ಶ್ರಾವಣ ಸಂಭ್ರಮಕ್ಕೀಗ 100 ವರ್ಷಗಳು ಸಂದಿದ್ದು, ಹಿರಿಯ ಶ್ರೀಗಳ ದೈವ ಆಶೀರ್ವಾದದಿಂದ ಶ್ರಾವಣ ನಡೆಯುತ್ತಿದ್ದು ಶುಭ ಸೂಚಕವೆಂಬಂತೆ ಇಂದು ಮಳೆಯ ಆರಂಭವಾಗಿದೆ. ರೈತರು ಸುಖಕರವಾಗಿದ್ದರೆ ದೇಶ ಸಮೃದ್ಧಿಯಾಗಿರಲಿದೆ. ಹೀಗಾಗಿ ವರುಣನು ದೇವನ ಕೃಪೆ ನಿರಂತರವಾಗಿರಲಿ. ಅಲ್ಲದೆ ಆಧ್ಯಾತ್ಮಿಕ ಪ್ರವಚನ ಸೇರಿದಂತೆ ಶ್ರೀಮಠದಲ್ಲಿ ಶ್ರಾವಣ ಮಾಸದಾದ್ಯಂತ ಹಲವು ಕಾರ್ಯಕ್ರಮಗಳು ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಬೇಕೆಂದು ಕೋರಿದರು. ನಾವು ಇಲ್ಲಿ ಕೊಟ್ಟುಕೊಂಡು ಅವರನ್ನೇ ಮುಗಿಸಿಬಿಟ್ಟಿದ್ದೇವೆ. ಯಾಕಂದ್ರೆ ಅವರು ನೋಡ್ಬೇಕಂತ ಅಂತ ಘಟನೆಗಳಿಲ್ಲ. ಇದು ಯಾವ ಬೇಕಾಯಿತು 2019 ಇಸ್ವಿಗೆ ಶತಮಾನೋತ್ಸವ ಆಗಿರ್ಬಿಟ್ಟದು. 2020 ಮಾಡಿ ಬಿಡಬೇಕಾಗಿತ್ತು. 2020, 2021, 2022 ನಾವು ನೀವು ಎಲ್ಲರೂ ಬದುಕಿದ್ದೇ ಒಂದು ದೊಡ್ಡ ಭವಾನ. ಯಾಕೆ ಹೇಳಿದ್ರೆ ನಮ್ಮ ದೇವರು ನಾವು ಆಚರಣೆ ಮಾಡುವಂತ ಒಂದು ಪೂಜಾ ಕರ್ಮ ಪದ್ಧತಿ ನಮ್ಮ ಅಪ್ರತ್ಯಕ್ಷವಾಗಿರ್ತಕ್ಕಂಥ ಮನದಲ್ಲಿರ್ತಕ್ಕಂಥ ದೇವರ ಕರುಣೆಯ ಕೃಪೆಯಿಂದ ನಾವೆಲ್ಲ ಇವತ್ತು ಬದುಕಿದ್ದೇವೆ ಮತ್ತು ಉಸಿರಾಡಿದ್ದೇವೆ. ಅವನ ಕರುಣೆಯಿಂದ ಊಟ ಮಾಡಿ ಒಂದು ತಾಸು ಸ್ಥಿತಿ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಆದಾಗ್ಯೂ ಕೂಡ ಕಳೆದ ವರ್ಷ ಮಳೆಯಿಂದಲೇ ಬಹಳ ರೈತರು ಈ ವರ್ಷ ಅದೇನೋ ಒಂದು ಕಣ್ಣಿಗೆ ಸುಮ್ಮನಾಗಿಲ್ಲ, ಬೆಳಿಗ್ಗೆ ಬೆಣ್ಣೆ ಅನ್ನೋ ಬಾರಿಯಲ್ಲಿ ರಾಯಚೂರಿನ ಕಾಂಬಾಗೋಡಿನಲ್ಲಿ ಮಳೆ ಆಗ್ತಾ ಇದೆ, ಹಳ್ಳಿಗಳ ಹೊಲದಲ್ಲಿ ಮಳೆ ಆಗ್ತಾ ಇದೆ. ಕಾಂಬಾಗೋಡಿನಲ್ಲಿ ಬಿತ್ತೋದೆಲ್ಲ ಬೆಳೆದಿಲ್ಲ, ಹೊಲದಲ್ಲಿ ಮಳೆ ಅಂದ್ರೆ ರೈತರಿಗೆ ತಮ್ಮ ಬೆಳೆಯಲಿಕ್ಕೆ ನಡ್ಕೊಳ್ಳಲಾಗ್ತಾ ಇದೆ. ಈ ದೇಶದ 140 ಕೋಟಿ ಜನರಿಗೆ ರೈತರು ಅನ್ನದಾತರು ಅವುಗಳಲ್ಲಿ ಅನ್ನ ಕೊಡ್ತಾರಲ್ಲ, ಅವರು ಸುಖವಾಗಿದ್ರೆ ಈ ದೇಶ ಸುಭಿಕ್ಷವಾಗಿ ಇರ್ತಾ ಇದೆ ಅಂತ ತಿಳ್ಕೊಂಡು ವರ್ಣ ದೇವರಲ್ಲಿ ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದೀವಿ. ಇವತ್ತು ಶುಭ ಅನುಭವಗಳನ್ನಾಗಿ ಇವತ್ತು ಒಂದಲ್ಲ ಎರಡಲ್ಲ 3 ಸಾರಿ ಬಂದು ಹೋಗಿದೆ ಮಳೆ. ಅದು ರೈತರ ಅಸಮೂಲದ ಕಲೆ ಈ ಕಾರ್ಯಕ್ರಮದಿಂದ ಹೆಚ್ಚಿದೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವೊಂದು ವಿಷಯಗಳು ಬಹಳ ನೋವನ್ನು ಕೊಡ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದ್ರೆ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಜವಾಬ್ದಾರಿಯ ವಿಚಾರಗಳನ್ನ ಹೇಳಬೇಕಾದ್ರೂ ಕೂಡ ಬಹಳ ಸೂಕ್ಷ್ಮವಾಗಿ 100 ಮಾತಾಡಲು 1 ಮಾತಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅತಿ ಹೇಳಿದ್ರೆ ಶಬ್ದವನ್ನ ಹೋಗಿ ಅದರ ತೆರೆ ಕೊಡ್ತಾರ, ಮೆಡಲ್ ಪತ್ರಿಕಾದ ತೆರೆ ಕೊಡ್ತಾರ. ಈ ಪುಸ್ತಕವಾಗಿರ್ತಕ್ಕಂಥ ಸನ್ನಿವೇಶವನ್ನ ನೋಡಿ ಈ ಜನರು ಸಂತೋಷವಾಗಿರ್ಲಿ, ಲೋಕ ಕಲ್ಯಾಣವಾಗಿರ್ಲಿ. ಇರುವಂತಹ 133 ಕೋಟಿ ಜನ, 150 ಕೋಟಿ ಆಗಿರ್ಬೋದು, ಅವೆಲ್ಲರಲ್ಲಿ ಕೂಡ ಶಾಂತಿ, ಸುಖ, ಸಮೃದ್ಧಿ ಬರಲಿ ಎಂದು ತಿಳ್ಕೊಂಡು ಈ ಶ್ರಾವಣ ಮಾಸದ ಶ್ರವಣ ಶತಮಾನೋತ್ಸವದಲ್ಲಿ ಒಂದು ಕಳೆದ ವರ್ಷ ಒಂದು ದೊಡ್ಡ ಸಂಕಲ್ಪವನ್ನು ಮಾಡಿದ್ದೇವೆ. ನಾವು
ಪುರಾಣದಿಂದ ಯಥಾರ್ಥ ಪ್ರವಚನವನ್ನ ನಮ್ಮ ಪೂಜ್ಯ ವಿಕಾನಂದ ಶ್ರೀಗಳು ಹೇಳ್ತಾ ಇದ್ದಾರೆ. ಇವತ್ತು ಟೈಮ್ ವ್ಯತ್ಯಾಸ ಆಗಿದೆ. ಪ್ರಣವ ಪಂಚಾಕ್ಷರಿ ಮಹಾಮಂತ್ರದ ಜಪ ಯಜ್ಞವನ್ನ ಇವತ್ತು ಸಾಂಕೇತಿಕವಾಗಿ ಒಂದು 3 ನಿಮಿಷ. ಇದೇ ವೇಳೆ ಆಧ್ಯಾತ್ಮಿಕ ಪ್ರವಚನಕಾರರಾದ ಶ್ರೀ ನಿಜಾನಂದ ಸ್ವಾಮಿಗಳು ಮಾತನಾಡಿ, ನಮ್ಮ ಭಾಗದಲ್ಲಿ ಬಸವೇಶ್ವರ ಕಾಯಕ ಮತ್ತು ದಾಸೋಹ ಪರಿಕಲ್ಪನೆ ಶಾಶ್ವತವಾಗಿ ಜನರಲ್ಲಿ ಮೂಡಿದ್ದು, ಮಠ ಮೇಲೆ ಇಷ್ಟೊಂದು ಅಭಿಮಾನ ಹೊಂದಿರುವುದು ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ. ಪೋಷಕರು ಇಂದು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸುವಂತಹ ನಿಟ್ಟಿನಲ್ಲಿ ಮುಂದುವರಿಯಲಿ ಎಂದು ನೆರೆದಿದ್ದ ಭಕ್ತರಿಗೆ ಓಂಕಾರ ಮಂತ್ರವನ್ನು ಪಠಣವನ್ನು ಮಾಡಿಸಿದರು. ಈ ಸಂದರ್ಭದಲ್ಲಿ ಚೇಗುಂಟ ಶ್ರೀಮಠ ಡಾಕ್ಟರ್ ಕ್ಷೀರಲಿಂಗೇಶ್ವರ ಶರಣು, ವೀರಶೈವ ಸಮಾಜದ ಅಧ್ಯಕ್ಷರಾದ ಶರಣ ಭೂಪಾಲ ರೆಡ್ಡಿ, ನಗರಸಭೆ ಸದಸ್ಯರಾದ ದರೂರು ಬಸನಗೌಡ, ಸಿದ್ದನಗೌಡ ಸಾನ್ವಾಳ್, ಅಶೋಕ್ ಪಾಟೀಲ್ ಅತ್ತನೂರು, ಚನ್ನಬಸವ, ಡಾಕ್ಟರ್ ನಿಜಗುಣ ಶಿವಯೋಗಪ್ಪ ಜವಳಿ, ಶಿವಾನಂದ ಚುಕ್ಕಿ, ವೀರಪ್ಪನಗೌಡ ಬಂಡಿ, ಕೇಶವ ರೆಡ್ಡಿ ಸೇರಿದಂತೆ ಪ್ರಮುಖ ಮುಖಂಡರುಗಳು, ನೂರಾರು ಭಕ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಾವಿನಕೆರೆಯಲ್ಲಿ ಮೊಸಳೆ ಪ್ರತ್ಯಕ್ಷ, ಅರಣ್ಯ ಇಲಾಖೆಯಿಂದ ಸೆರೆ. ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಪಡೆದು ವಂಚನೆ, ಜಾರಿ ನಿರ್ದೇಶನಾಲಯಕ್ಕೆ ದೂರು, ರಘುವೀರ್ ನಾಯ್ಕ್. ಎಸ್ಎಫ್ಐ ಸಂಘಟನೆಯಿಂದ ಅಮಾನತು, ತನ್ನ ಬೆಳವಣಿಗೆ ಸಹಿಸದೆ ಷಡ್ಯಂತ್ರ, ಮ್ಯಾಗಳಮನೆ. ರಾಯಚೂರು ಆಕಾಶವಾಣಿಯಿಂದ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶ ರಸಪ್ರಶ್ನೆ ಸ್ಪರ್ಧೆ, ರಸಪ್ರಶ್ನೆ ಕಾರ್ಯಕ್ರಮ ಸದ್ಬಳಕೆ ಮಾಡಿಕೊಳ್ಳಲಿ, ಬಡಗೇರ್. ನಗರದಲ್ಲಿ ಬೀಡಾಡಿ ದನಗಳ ನಿಯಂತ್ರಿಸಲು ಆಗ್ರಹಿಸಿ ಆರ್ವೈಎಫ್ಐ ಮನವಿ. ಮಾಣಿಕ್ ಪ್ರಭು ಅಂಧ ಮಕ್ಕಳ ಶಾಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹುಟ್ಟುಹಬ್ಬ ಆಚರಣೆ. ದರ್ವೇಶ ಹೆಸರಿಟ್ಟುಕೊಂಡು ವಂಚನೆ, ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಮತ್ತು ಕಿಲ್ಲೆ ಬೃಹನ್ಮಠದಲ್ಲಿ ಕಳೆಗಟ್ಟಿದ ಶ್ರಾವಣ ಶತಮಾನೋತ್ಸವ ಸಂಭ್ರಮ, ಮಠಗಳು ಮನುಷ್ಯನ ನೆಮ್ಮದಿಗೆ ಕೇಂದ್ರ, ಬಸವರಾಜ್ ಪಾಟೀಲ್ ಅನ್ವರಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್. ಇಂದೇ ಭೇಟಿ ನೀಡಿ ಎಸ್ಸಿಕಿ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, biggest handloom and handicraft expo, Walker Ground beside LIC building, Basaveshwara Circle, Raichur. Visit TTB Jewel Palace, Udayanagar,
ಸ್ಟೇಷನ್ ರೋಡ್ ರಾಯಚೂರು.